ಓಂ ಸೃಷ್ಟಿಸ್ಥಿತ್ಯಪ್ಯೇಯಾನ್ಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र सर्गो वृषा धाम्ना स्वेन सदा निरस्तगुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् चित्रैः पदैश्च गम्भीरैर्वाक्यैर्वाणैर्खण्डितैः गुरुभावं व्यञ्जयन्ति भाति श्रीरैतीर्थवान् भवति यदनुभावादेडमूकोऽपि वाग्मी जडमतिरपि तन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव ये नौमिन्याय सुधाधिकृत्य मुनीन् श्रीपादराट् सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं समरान् रघुत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् श्री स्वस्त्यस्तु ದಶಮಸ್ಕಂದ ಭಾಗವತದಲ್ಲಿ ಕೃಷ್ಣನ ಅತ್ಯಂತ ಅದ್ಭುತವಾದ ಲೀಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕೃಷ್ಣ ಅವತಾರ ಮಾಡಿ ಏನು ಭೂಭಾರವನ್ನು ಹರಣ ಮಾಡಬೇಕು ಅಂತ ಮಹತ್ತರವಾದ ಉದ್ದೇಶದಿಂದ ಭೂಮಿ ಮೇಲೆ ಅವತಾರ ಮಾಡಿದನೋ ಆ ಉದ್ದೇಶ ಅವ ಹುಟ್ಟಿದಾರಭ್ಯನೂ ಪ್ರಾರಂಭವೇ ಆಗಿದೆ. ಚಿಕ್ಕ ಬಾಲಕನಿದ್ದಾಗ ಪೂತನಾ ಸಂಹಾರ ಮಾಡಿಕೊಂಡು ಸಕಲ ಕಂಸ ಪ್ರೇಷಿತವಾದ ಎಲ್ಲ ದುಷ್ಟ ದೈತ್ಯರನ್ನ ಸಂಹಾರ ಮಾಡ್ತಾನೆ ಬಂದಿದ್ದಾನೆ. ಆಗ ಕಂಸನಿಗೆ ಬಹಳ ಚಿಂತೆಯಾಗಿ ನಾನು ಯಾರನ್ನೆಲ್ಲ ಕಳಿಸ್ತೇನಲ್ಲ ಅವ್ರನ್ನೆಲ್ಲ ಕೊಂದಾಕ್ತಾನೆ, ಸಂಹಾರ ಮಾಡ್ತಾನೆ ಕೃಷ್ಣ. ಹಾಗಾಗಿ ಏನ್ ಮಾಡಬೇಕು ಅಂತ ಚಿತ್ತಾಕ್ರಾಂತನಾದಾಗ ನಾರದರು ಬಂದು ಕಂಸನಿಗೆ ಹೇಳ್ತಾರೆ, ನೀನು ರುದ್ರದೇವರಿಂದ ಧನಸ್ಸನ್ನು ಪಡೆದಿದ್ದಿ, ಆ ನಿಮಿತ್ತಕವಾಗಿ ಧನುರ್ಯಾಗ ಅಂತ ಮಾಡು. ಕೃಷ್ಣ ನಿನ್ನ ಸಂಬಂಧಿಕನೇ, ಹಾಗಾಗಿ ಧನುರ್ಯಾಗದಲ್ಲಿ ಭಾಗವನ್ನು ವಹಿಸುವುದಕ್ಕೆ ಅವನಿಗೆ ಆಮಂತ್ರಣವನ್ನು ಕೊಡು. ಆಮಂತ್ರಿತನಾದ ಕೃಷ್ಣ ತಾನು ತನ್ನ ಬಂಧು ಬಾಂಧವರಿಂದ ಬರ್ತಾನೆ. ಆಗ ನಿನ್ನ ಏನು ಉದ್ದೇಶವಿದೆಯೋ ಅದು ಸಫಲವಾಗ್ತದೆ. ಅವನನ್ನು ಅವಾಗ ಕೊಂದಾಕ್ಬೋದು, ನೀನು ಸಂಹಾರ ಮಾಡಬಹುದು ನೀನು ಅಂತ ಹೇಳಿದಾಗ, ಸರಿ ಯಾರನ್ನ ಕಳಿಸ್ಬೇಕು ಹಾಗಾದ್ರೆ? ಆಗ ಅಕ್ರೂರ ಇದ್ದಾನಲ್ಲ ಕೃಷ್ಣನ ಭಕ್ತ, ಅವನನ್ನು ಕಳಿಸು ಅಂದಾಗ ಅಕ್ರೂರನಿಗೆ ಬಹಳ ಸಂತೋಷವಾಗ್ತದೆ. ಕೃಷ್ಣನ ದರ್ಶನವಾಗ್ತದೆ, ಕೃಷ್ಣನನ್ನು ನೋಡ್ಲಿಕ್ಕಾಗ್ತದೆ. ಎಷ್ಟು ದಿನ ಆಗಿತ್ತು ಈ ಕಂಸನ ಬಾಧೆಯಿಂದ ಕೃಷ್ಣನನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಸಂತೋಷಪಟ್ಟು ಆ ಕೃಷ್ಣನನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿ ಬೃಂದಾವನಕ್ಕೆ ಬರ್ತಾನೆ ಮಥುರಾಪಟ್ಟಣದಿಂದ. ಆಗ ಸಾಯಂಕಾಲ ಹೊತ್ತು ಕೃಷ್ಣನು ಕೂಡ ಎಲ್ಲ ಆಕಳುಗಳನ್ನ ಮನೆಗೆ ತಂದು ಕಟ್ಟಿ ತಾನು ನಿಂತಿರ್ತಾನೆ. ಆಗ ಅಕ್ರೂರ ಬಂದದ್ದನ್ನು ನೋಡಿ ಬಹಳ ಸಂತೋಷಪಟ್ಟು ಅವನಿಗೆ ಆದರಗಳನ್ನ ಆತಿಥ್ಯಗಳನ್ನ ಮಾಡಿ ಊಟಕ್ಕೆ ಹಾಕಿ ಹಾಸಿಗೆಯನ್ನ ಹಾಸಿ ಮಲಗಿಸಿ ಪಾದ ಸಂವಹನವನ್ನು ಮಾಡ್ತಾ ಕೃಷ್ಣ ಬಲರಾಮರು ಅಕ್ರೂರನಿಗೆ ಮಾಡಿ ತಾನು ದೇವರು ಬಂದ ಅತಿಥಿಗಳಿಗೆ ಹೇಗೆ ಅವರನ್ನ ಪೂಜಿಸಬೇಕು ಆರಾಧಿಸಬೇಕು ಅಂತನ್ನುವುದನ್ನು ಸಮಾಜಕ್ಕೆ ತಿಳಿಸುವುದಕ್ಕಾಗಿ ಹಾಗೆ ಪರಮಾತ್ಮ ಮಾಡಿದ. ಅನಂತರದಲ್ಲಿ ಬೆಳಗ್ಗಿನ ಹೊತ್ತು ಇನ್ನ ಹೋಗುವ ಪ್ರಸಂಗ ಬಂತು. ಕೃಷ್ಣ ಬಂದ ದಿವಸಲೇ ಹಿಂದಿನ ದಿವಸ ಕೇಳಿಬಿಟ್ಟಿರ್ತಾನೆ, ಕಂಸ ಕಳಿಸಿದ್ದಾನೆ
ಅವನ ದುಷ್ಟತನ ಅತಿಮಿತಿ ಇಲ್ಲದೇನೆ ಬಹಳಷ್ಟು ಬೆಳೆದಿದೆ. ಹಾಗಾಗಿ ಅವನ ಸಂಹಾರ ಆಗಬೇಕು ಸ್ವಾಮಿ, ನೀನು ಬಂದರೆ ಸಂಹಾರ ಆಗ್ತದೆ ಅಂತಂದಾಗ ಸರಿ ಅವಶ್ಯ ಬರ್ತೇನೆ ಅಂತ ಆ ಧನುರ್ಯಾಗ ನಿಮಿತ್ತ ಮಾಡಿಕೊಂಡು ಕೃಷ್ಣನೂ ಬಂದರೆ ಎಲ್ಲ ಕಡೆಗೆ ವೈಭವ. ಧನುರ್ಯಾಗ ರಾಜ ಮಾಡ್ತಾ ಇದ್ದಾನೆ, ರಾಜನ ಆಸ್ಥಾನದಲ್ಲಿ ನಡೀತಾ ಇದೆ ಅಂತ ಊರಿಗೆ ಊರೇನೇ ವೈಭವದಿಂದ ಎಲ್ಲ ಕಡೆಗೆ ಅಲಂಕಾರ ಮಾಡಿದ್ದಾರೆ. ಕೃಷ್ಣ ಊರಿನ ಹೊರಗಡೆ ಇರುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ, ಊರಲ್ಲಿ ಬಂದಿಲ್ಲ. ಆದರೆ ಊರನ್ನ ನೋಡಿಕೊಂಡು ಬರಬೇಕು. ಅಲ್ಲಿ ಬಂದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಎಲ್ಲ ತನ್ನ ಗೆಳೆಯರು ತನ್ನ ಬಂಧು ಬಾಂಧವ ಸಮೇತವಾಗಿ ಊರಿನ ದರ್ಶನ ಮಾಡಬೇಕು. ಬೆಂಗಳೂರಿಗೆ ಹೋದಾಗ ಬೆಂಗಳೂರು ದರ್ಶನ, ಮುಂಬೈಗೆ ಹೋದಾಗ ಮುಂಬೈ ದರ್ಶನ ಮಾಡ್ತೀವಲ್ಲ, ಹಳ್ಳಿ ಜನ ಹೋದಾಗ ಹಾಗೆ ಇವರೆಲ್ಲ ಗೋಪಾಲಕರು. ಪಾಪ ಹಳ್ಳಿ ಜನ ಸಾದಾ ಇದ್ದ ವ್ಯಕ್ತಿಗಳು ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಬಹಳ ವೈಭವದಿಂದ ದರ್ಶನ ಮಾಡಿಕೊಳ್ಳಕ್ಕೆ ಹೋಗ್ತಾ ಇದ್ದಾಗ ಅಲ್ಲೊಬ್ಬವನು ಬಟ್ಟೆ ಒಗೆಯುವಂತಹ ಅಗಸ ಪ್ರತಿನಿತ್ಯ ಕಂಸನ ಬಟ್ಟೆಗಳನ್ನ ಆನೆ ಮೇಲೆ ವೈಭವದಿಂದ ಮರ್ಯಾದೆಯನ್ನ ಮಾಡುತ್ತಾ ಒಗೆದು ಹೋಗಿ ತಂದು ಆ ಕಂಸನಿಗೆ ಕೊಡ್ತಿರ್ತಾನೆ. ಆಗ ಎಲ್ಲರೂ ನೋಡಿದ್ರು, ನಮಗೆ ಆ ಬಟ್ಟೆಗಳು ಬೇಕು. ಆಗ ಕೇಳಿದಾಗ ಕೊಡ್ಲಿಲ್ಲ, ಅವನನ್ನ ಕಪಾಳಿಗೆ ಹೊಡೆದು ಕೊಂದೇ ಹಾಕಿಬಿಡ್ತಾನೆ ಕೃಷ್ಣ. ಆಗ ಬಟ್ಟೆಗಳನ್ನು ತಗೋತಾನೆ, ಅಲ್ಲೇ ಪಕ್ಕದಲ್ಲೇನೆ ಅಂಗಡಿ ಇರ್ತದೆ, ಅವನು ಬಂದು ಬಟ್ಟೆಗಳನ್ನು ಕೊಡ್ತಾನೆ. ಎಲ್ಲರೂ ಧರಿಸ್ತಾರೆ ಭಾರಿ ವೈಭವದಿಂದ. ಅಲ್ಲೇ ಮೇಲಿಂದ ಒಬ್ಬವನು ಮಾಲೆಯನ್ನು ತಗೊಂಡು ಬಂದಿರ್ತಾನೆ. ಇವರು ಬಟ್ಟೆ ಒಗೆಯುವುದು ಅಥವಾ ಈ ಸೈರಂಧ್ರಿ ಮತ್ತು ಈ ಮಾಲೆದವನು ಅವನು ಬಂದು ಕೃಷ್ಣನಿಗೆ ಮಾಲೆಯನ್ನು ಹಾಕ್ತಾನೆ. ಭಾರಿ ಬಾಡದೇ ಇದ್ದ ಎಂದು ಒಣಗದೇ ಇದ್ದಂತಹ ಮಾಲೆ ಅದು. ಆ ಮಾಲೆಯನ್ನ ಕೃಷ್ಣ ಧಾರಣೆ ಮಾಡಿಕೊಳ್ತಾನೆ. ಅಲ್ಲೇ ಸೈರಂಧ್ರಿ ಡೂಬು ಇದ್ದಂತಹ ಒಬ್ಬ ಕುಬ್ಜೆ, ಅವಳು ಬಂದು ಗಂಧವನ್ನ ಕೃಷ್ಣನಿಗೆ ಕೊಡ್ತಾಳೆ. ಕೃಷ್ಣ ಅನುಗ್ರಹ ಮಾಡಿ ಆ ಕುಬ್ಜತನವನ್ನ ಪರಿಹಾರ ಮಾಡ್ತಾನೆ ಪರಮಾತ್ಮ. ಹುಟ್ಟಿದಾರಪ್ಪಿ ಹಾಗೆ ಇರ್ತಾಳೆ. ಕೃಷ್ಣನ ಅನುಗ್ರಹದಿಂದ ತನ್ನ ಡೂಬುತನವನ್ನು ಪರಿಹಾರ ಮಾಡಿಕೊಂಡು ಭಾರಿ ರೂಪವನ್ನು ಪಡಿತಾಳೆ. ಕೃಷ್ಣ ಆತಿಥ್ಯ ನಿಮ್ಮ ಮನೆಗೆ ಬಂದು ಊಟ ಮಾಡಬೇಕು, ಆತಿಥ್ಯ ಸ್ವೀಕಾರ ಮಾಡಿಕೊಂಡು ಹೋಗು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ, ಈಗ ಇಲ್ಲ ಬಹಳ ಜನ ಇದ್ದಾರೆ, ಮತ್ತೊಮ್ಮೆ ಬರ್ತೇನೆ, ನಾನು ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡೇ ಹೋಗ್ತೇನೆ ಅಂತ ಕೃಷ್ಣ ಮಾತು ಕೊಟ್ಟು ಸರಿಯಾಗಿ ಅಂತ ಊರೆಲ್ಲ ತಿರುಗ್ತಾ ಇರ್ತಾರೆ. ಆಗ ಯಾರು ಧನುಸ್ಯಾಗ ಅಂತಂದ್ರೆ ಧನುರ್ಯಾಗ, ಆ ಧನುಸ್ಸನ್ನು ನೋಡೋಣ ಅಂತ ಹೇಳಿ ಬಂದ್ರೆ ನೋಡುವ ನೆಪದಲ್ಲಿ ಧನುಸ್ಸನ್ನು ಕೃಷ್ಣ ಮುರದೇ ಹಾಕಿಬಿಡ್ತಾನೆ. ಬಹಳ ಭಯಾನಕವಾದ ಧ್ವನಿ ಆಗ್ತದೆ. ಕಂಸನಿಗೆ ತಿಳಿಯುತ್ತದೆ. ಕಂಸ ಪೀಠದ ಮೇಲೆ ಕೂತಿರ್ತಾನೆ, ಆಸನದ ಮೇಲೆ, ಸಿಂಹಾಸನದ ಮೇಲೆ ಕುಸಿದು ತಳಗೆ ಬೀಳ್ತಾನೆ. ಓ, ಹಾಗಾದ್ರೆ ಕೃಷ್ಣ ಬಂದಿದ್ದಾನೆ, ಧನುಸ್ಸನ್ನ ಭಂಗ ಮಾಡಿದ್ದಾನೆ ಅಂದ ಮೇಲೆ ಮುಂದೆ ನನ್ನನ್ನು ಮುರಿದು ಹಾಕ್ಲಿಕ್ಕೆ, ಕೃಷ್ಣನಿಗೆ ಸಂಹಾರ ಮಾಡ್ಲಿಕ್ಕೆ ಇನ್ನೇನು ಬಹಳ ವೇಳೆ ಇಲ್ಲ ಅಂತ ತಾನು ಕಾಯ್ತಾ ಕೂತಿರ್ತಾನೆ. ಅಷ್ಟರೊಳಗೇನೆ ಇನ್ನ ನಾಳಿನ ದಿವಸ ಒಂದು ಮಲ್ಲ ಯುದ್ಧ ಇದೆ. ಬಹಳ ದೊಡ್ಡ ರಂಗಮಂಚವನ್ನು ನಿರ್ಮಾಣ ಮಾಡಿರ್ತಾನೆ. ಆ ರಂಗಮಂಚ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಪ್ರಕ್ರಿಯೆ ಇದೆ. ಎಲ್ಲಾ ಮಣ್ಣನ್ನ, ಭೂಮಿಯನ್ನ ಅಗೆದು ಮಣ್ಣು, ಕಲ್ಲು ಇತ್ಯಾದಿಗಳನ್ನ ತೆಗೆದು ಹಾಕಿ ಇಷ್ಟು ಆಳದವರೆಗೆ ಉಸುಕನ್ನ ಹಾಕಿಸಿ ಆ ಉಸುಕಿನ ಮತ್ತು ಮಣ್ಣಿನ ಆ ಬ್ಯಾರೆನೇ ಅದಿರ್ತದೆ. ಯುದ್ಧವಾಡುವಂತಹ ಮಣ್ಣು ಅದರೊಳಗೆ ಬಿದ್ದಾಗೂ ಕಲ್ಲು ನಮಗೆ ಮಣ್ಣು ತೊಂದರೆ ಆಗಬಾರ್ದು ಅಂತ ಉಸುಕು ಮಣ್ಣುಗಳನ್ನು ಹಾಕಿಸಿ, ಆಮೇಲೆ ಸ್ಟೇಡಿಯಂ ತರ ತಯಾರು ಮಾಡಿಸಿರ್ತಾರೆ. ಕೂಡ್ಲಿಕ್ಕೆಲ್ಲ ಬಂದವರಿಗೆ ನೋಡ್ಲಿಕ್ಕೆಲ್ಲ ಕುರ್ಚಿಗಳನ್ನ, ಸಿಂಹಾಸನಗಳನ್ನ, ರಾಜರಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ಭಾರಿ ವೈಭವದಿಂದ ಕಂಸ ಈ ವ್ಯವಸ್ಥೆಯನ್ನು ಮಾಡಿರುತ್ತಾನೆ. ಆ ರಂಗಮಂಚದ ಹೊರಗಡೆನೆ ಒಂದು ಕೋಲ್ಯಾಪೀಡ ಅಂತ, ಕೋಲಾಪೀಡ ಇಲ್ಲಿನ ಹೆಸರಿವೆ, ಅದೇ ಕೋಲ್ಯಾಪೀಡ ಅಂತ ಹೆಸರು. ಆನೆಗೆ 1000 ಆನೆಗಳ ಬಲ ಅದಕ್ಕೆ. ರುದ್ರದೇವರ ವರ ಇರ್ತದೆ ಆ ಮಾವುತನಿಗೂ ಸರಿ, ಇವರಿಗೂ ಸರಿ. ಹಾಗಾಗಿ ಬಹಳ ಬಲಿಷ್ಠ ಇರ್ತದೆ. ಕಂಸ ಆ ಕೃಷ್ಣ ಈ ರಂಗಮಂಚದಲ್ಲಿ ಪ್ರವೇಶನೇ ಮಾಡಬಾರದು, ಏನಾದರೂ ಮಾಡಿ ಅವನನ್ನು ಕೊಂದು ಹಾಕಬೇಕು ಅಂತ ಈ ಆನೆಯನ್ನ ಮೊಟ್ಟ ಮೊದಲಿಗೆ ಆ ರಂಗಮಂಚದ ಹೊರಗೆ ಇಡ್ತಾನೆ. ಆ ಸ್ಟೇಡಿಯಂ ಏನು ತಯಾರು ಮಾಡಿರ್ತಾರಲ್ಲ ಅದರ ಹೊರಗಡೆ ಇಟ್ಟಿರ್ತಾನೆ. ಆವಾಗ ಕೃಷ್ಣ ಬಂತಾನೆ, ಆದಿ ಕೊಡಿ ಅಂತ ಕೇಳ್ತಾನೆ. ಏನು ಆದಿ ಕೊಡಂಗಿಲ್ಲ ಅಂತ ಆದ ಮೇಲೆ ಕೃಷ್ಣನಿಗೆ ಅವಮಾನ ಮಾಡ್ತಾರೆ. ತ್ವಯಾಹತೇನ ನಿಹಿತ ವಯಂತೆ ಸಂಗ್ರಹಿತ ಪ್ರಜಾಹ. ಆಗ ಕೃಷ್ಣ ಮತ್ತು ಬಲರಾಮರು ಕೃಷ್ಣ ಆ ಕೋಲ್ಯಾಪೀಠವನ್ನು ಸಂಹಾರ ಮಾಡಬೇಕು ಅಂತ ಅನೇಕ ಹೊತ್ತಿನವರೆಗೆ ಅದರ ಜೊತೆಗೆ ಆಟ ಆಡ್ತಾನೆ. ಕೊನೆಗೆ ಅದನ್ನ ಎತ್ತಿ ಬಿಸಾಕಿ ಆ ಹಲ್ಲಿನಿಂದಲೇನೆ ಅದನ್ನ ಹಲ್ಲನ್ನು ಕಿತ್ತಾರೆ. ಆನೆ ಹಲ್ಲನ್ನು ಕಿತ್ತಿ ಆನೆಗೆ ಚುಚ್ಚಿ ಸಂಹಾರ ಮಾಡ್ತಾರೆ.
ಕೊನೆಗೆ ಅದು ಸತ್ತೋಯ್ತು. ಅದಕ್ಕೆ ಪೂರ್ವ ಸಿದ್ಧತೆ ಎಲ್ಲ ಬಹಳ ಮಾಡಿದ್ದಾರೆ. ನಿಮಗೆಲ್ಲ ಕಥೆ ಗೊತ್ತಿದೆ. ಎಲ್ಲ ಶರೆಗಳನ್ನು ಕೂಡಿಸಿ ಅದಕ್ಕೆ ದಿಗ್ಭ್ರಾಂತಿಯನ್ನ ಉಂಟು ಮಾಡಿ, ಕೃಷ್ಣ ಯಾರು, ಮುಂದಿನವರು ಯಾರು, ಹಿಂದಿನವರು ಯಾರು ಗೊತ್ತಿಲ್ಲ ಅಂತ ಮಾಡಿ, ಭಾರಿ ಅದಕ್ಕೆ ಸೊಕ್ಕು ಬರುವಂತೆ ಮಾಡಿ, ಬಂದರೆ ಅಂದ್ರೆ ಆ ಅವಸ್ಥೆಯಲ್ಲಿ ಇದ್ದ ಶಕ್ತಿ ಹೆಚ್ಚು ಪ್ರಾದುರ್ಭೂತವಾಗ್ತದೆ, ಹೆಚ್ಚು ಅದು ಬೆಳಕಿಗೆ ಬರ್ತದೆ. ಅದೆಲ್ಲ ಮಾಡಿದ್ರು ಕೃಷ್ಣನ ಮುಂದೆ. ಅನಂತ ಶಕ್ತಿ ಸಂಪನ್ನನಾದ ಭಗವಂತ, ಅವನ ಮುಂದೆ ಈ ಶಕ್ತಿ ಎಲ್ಲಿ ಬರಬೇಕು? ಅನಾಯಾಸವಾಗಿ ಕೃಷ್ಣ ಸಂಹಾರ ಮಾಡುತ್ತಾನೆ. ಅಲ್ಲಿ ಒಳಗೆ ಚಾಣೂರ, ಮುಷ್ಟಿಕ ಅಂತ ಅನೇಕ ಜಟ್ಟಿಗಳಿರ್ತಾರೆ. ಆ ಎಲ್ಲರನ್ನು ಕೊಲ್ತಾನೆ ಪರಮಾತ್ಮ. ಆವಾಗ ಮುಂಚೆ ಹೇಳ್ತಾರೆ, ನೀವೆಲ್ಲ ಬಂದಿದ್ದೀರಲ್ಲ, ಕಂಸನಿಗೆ ಆಸೆ. ಏನಾಸೆ? ಕಂಸ ಅವನು ಬಹಳ ಸಂತೋಷ ಪಡ್ತಾನೆ. ಈ ರಂಗದಲ್ಲಿ ನಾವು ಮಲ್ಲ ಯುದ್ಧವನ್ನ ಆಡಿದರೆ ಕಂಸನಿಗೆ ಬಹಳ ಸಂತೋಷ. ಹಾಗಾಗಿ ಎಲ್ಲರೂ ಆಡಿದಾಗ ಸೋತು ಹೋಗಿದ್ದಾರೆ ಕೃಷ್ಣ ಬಲರಾಮರು, ನೀವು ಬನ್ನಿ ಅಂತ ಅವರಿಗೆ ಆಹ್ವಾನ ಕೊಡ್ತಾರೆ. ಅವನಂತಾನೆ, ಯಯೋರೇವ ಸಮಂವಿತ್ತಂ ಯಯೋರೇವ ಸಮನ್ವಯ, ಸಮವಯಸ್ಕರಲ್ಲಿ ಮತ್ತೆ ಮಲ್ಲ ಯುದ್ಧ ಆಗಬೇಕು. ನೀವು ದಾಂಡಿಗ ಇದ್ದೀರಿ, ಜಟ್ಟಿಗಿದ್ದೀರಿ, ಬಹಳ ಶಕ್ತಿ ಇದೆ. ನಾವೆಲ್ಲ ಚಿಕ್ಕ ಮಕ್ಕಳು. ಕೃಷ್ಣನಿಗೆ 11 ವರ್ಷ. ಅವಾಗ ಇಷ್ಟು ಸಣ್ಣವನು ನಾನೇನು ಯುದ್ಧ ಮಾಡಲಿ ಅಂತಂದಾಗ, ಯುದ್ಧ ಗೆಲ್ಲಿಕ್ಕೆ ಸೋಲಿಕ್ಕಲ್ಲ, ರಾಜನಿಗೆ ಸಮಾಧಾನ ಮಾಡಲಿಕ್ಕೆ, ರಾಜನಿಗೆ ಸಂತೋಷ ಪಡಿಸ್ಲಿಕ್ಕೆ. ಹಾಗಾಗಿ ರಾಜನ ಸಂತೋಷ ಪಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಅವನು ನಮಗೆಲ್ಲ ಭಕ್ಷಿಸ್ಕೊಡ್ತಾನೆ. ಬನ್ನಿ ಅಂತಂದಾಗ ಆಗ್ಲಿ. ಕೃಷ್ಣನಿಗೂ ಅದೇ ಬೇಕಾಗಿತ್ತು, ಅದಕ್ಕೆ ಬಂದಿದ್ದ ಕೃಷ್ಣ. ಹೋಗಿ ಚಾಣೂರ ಜೊತೆಗೆ ಕೃಷ್ಣ, ಮುಷ್ಟಿಕನ ಜೊತೆಗೆ ಬಲರಾಮ ಪರಸ್ಪರವಾಗಿ ಭಯಾನಕ ಯುದ್ಧವಾಡಿ ಎಷ್ಟೋ ಹೊತ್ತಾದ ಮೇಲೆ ಕೃಷ್ಣ ಅವನ ಚಾಣೂರನನ್ನ, ಬಲರಾಮ ಮುಷ್ಟಿಕನನ್ನ ಸಂಹಾರ ಮಾಡ್ತಾನೆ. ಅನೇಕ ಇನ್ನ ಜಟ್ಟಿಗರಿರ್ತಾರೆ, ಅವರನ್ನು ಸಂಹಾರ ಮಾಡಿ, ಹೇಗೆ ಗರುಡ ಸರ್ಪದ ಮೇಲೆ ಬಂದು ಹಾರಿ ಬಂದು ಆ ಸರ್ಪವನ್ನ ಒಂದು ತಿಂದು ಹಾಕಬೇಕಲ್ಲ, ಹಾಗೆ ಗರುಡದಂತೆ ಪರಮಾತ್ಮ ಅವನು ಕಂಸ ಈ ಆ ರಂಗದಲ್ಲಿ ಇದ್ದ ವ್ಯಕ್ತಿಗಳನ್ನ, ಯುದ್ಧವನ್ನ ನೋಡಬೇಕು ಅಂತ ಎತ್ತರ ಸಿಂಹಾಸನ ಮೇಲೆ ಮಾಡಿಕೊಂಡು ಕೂತಿರ್ತಾನೆ ಅವನು. ಪಾಪ ಮೇಲ್ಭಾಗದಲ್ಲಿ ಸಿಂಹಾಸನ, ಆ ಸಿಂಹಾಸನದ ಮೇಲೆ ರಾಜ, ಅವನಿಗೆ ಮರ್ಯಾದೆ ಕೂತಿರ್ತಾನೆ. ಹಾಗಾಗಿ ತಳಗಿನಿಂದ ಮೇಲೆ ಹಾರ್ತಾ ಕೃಷ್ಣ ಹೋಗಿ ಅವನ ಎದೆ ಮೇಲೆ ಧುಮುಕುತ್ತಾನೆ. ಅವನನ್ನು ಯುದ್ಧ ಮಾಡಿ ಆಡಿ ಕಿರೀಟ ತಳಗೆ ಉದುರಿ ಬೀಳುತ್ತದೆ, ತಾನು ಬೀಳುತ್ತಾನೆ. ಅಲ್ಲಿಂದ ರಂಗಮಂಚಕ್ಕೆ ಹಾಕ್ತಾನೆ. ಅವನನ್ನು ಕುಟ್ಟಿ 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 ಪರಮಾತ್ಮ ಎದೆಗೆ ಹೊಡೆದು ಕಂಸನನ್ನ ಅವತಾರ ಮಾಡಿದ್ದ ಕೃಷ್ಣ ಯಾಕೋ ಆ ಸಮಯ ಸಂದರ್ಭಗಳು ಬಂತು ಅಂತ ಹೇಳಿ ಆ ಕಂಸನನ್ನು ಸಂಹಾರ ಮಾಡ್ತಾನೆ. ಎಲ್ಲ ಸಜ್ಜನರಿಗೆ ಸಂತೋಷ, ದೇವತೆಗಳಿಗೆ ಸಂತೋಷ. ಅವ ಸಾಮಾನ್ಯದ ವ್ಯಕ್ತಿಯಲ್ಲ, ಕಾಲನೇಮಿ ಅವನು. ಕಲಿ ವಿಪ್ರಚಿತ್ತಿ ಕಾಲನೇಮಿ. ಹೇಗೆ ದೇವರಾದ ಮೇಲೆ ಹೇಗೆ ಬ್ರಹ್ಮದೇವರು ಅಂತ ನಾವು ಸ್ಥಾನ ಕೊಡ್ತೇವಲ್ಲ, ಆ ದೈತ್ಯರಲ್ಲಿ ಆ ಸ್ಥಾನ ಇದೆ ಅವನಿಗೆ. ಅಷ್ಟು ಮಹಾದೈತ್ಯವನು. ಕಲಿ ಕಾಲನೇಮಿ ಅಂತ ಹೆಸರು. ಕಲಿ ಎಷ್ಟೋ ಅದಾದ್ಮೇಲೆ ಕಾಲನೇಮಿ. ಅಷ್ಟು ದುಷ್ಟ ಅವನು, ಅಂತ ಭಯಾನಕ ವ್ಯಕ್ತಿ. ಅವನಿಗೆ ಕೃಷ್ಣ ಅನಂತ ಶಕ್ತಿ ಇದ್ದ ಭಗವಂತ ಸಜ್ಜನರ ಹಿತಕ್ಕಾಗಿ ಅವನನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಎಲ್ಲ ಕಡೆಗೆ ಸಂತೋಷವಾಗಿದೆ. ಎಲ್ಲರೂ ಕೃಷ್ಣನಿಗೆ ಜಯವಾಗಲಿ, ಕೃಷ್ಣನಿಗೆ ಜಯವಾಗಲಿ ಅಂತ ಹೇಳಿ ಜಯ ಜಯಕಾರ ಹಾಕ್ತಾ ಇದ್ದಾರೆ, ಕೃಷ್ಣನ ಎತ್ತಾ ಇದ್ದಾರೆ. ಎಲ್ಲ ಕಡೆಗೆ ಬಣ್ಣವನ್ನ ಆಡಿ ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ. ಬಣ್ಣ ಅಂದ್ರೆ ಹೇಗೆ? ಹಾಲು ಮೊಸರುಗಳಲ್ಲಿ ಬಣ್ಣವನ್ನು ಸೇರಿಸಿ ಉಕ್ಕುದು ಒಬ್ಬರ ಮೇಲೆ ಒಬ್ಬರು. ಗೋಪಾಲಕರು ಅವರಿಗೆಲ್ಲ ಬರುವುದು ಆಟನೇ ಹೀಗೆ. ಹಾಗಾಗಿ ತಾವು ಮಾಡಿಕೊಂಡು ಸಂತೋಷದಿಂದಿದ್ದಾರೆ. ಆದರೆ ಕೃಷ್ಣ ಈ ಸಂತೋಷದಲ್ಲಿ ಭಾಗಿಯಾಗಿಲ್ಲ. ಮೊಟ್ಟ ಮೊದಲು ತನ್ನ ತಂದೆ ತಾಯಿಗಳಿಗೆ ಕಾರಾಗೃಹದಿಂದ ಬಿಡಿಸಿದ್ದಾನೆ. ಅವರಿಗೆ ನಮಸ್ಕಾರ ಮಾಡಿದ್ದಾನೆ, ಅವರಿಂದ ಆಶೀರ್ವಾದ ಪಡೆದಿದ್ದಾನೆ. ನೀವು ನನ್ನ ತಂದೆ ತಾಯಿ ಅಂತ ನನಗೆ ಗೊತ್ತಿತ್ತು, ಆದರೂ ಈ ಸಮಯದಲ್ಲಿ ನನ್ನ ಅಣ್ಣಂದರನ್ನೆಲ್ಲ ಕೊಂದು ಹಾಕಿದ್ದಾನೆ, ನಿಮಗೆಲ್ಲ ಕಾರಾಗೃಹದಲ್ಲಿ ಇದ್ದಾನೆ. ಆದರೂ ನನಗೆ ತಿಳಿದರೂ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಆ ಕಂಸನನ್ನ ನಾನು ಸಂಹಾರ ಮಾಡಿದ್ದೇನೆ. ಕೃಷ್ಣ ಅನೇಕ ಉಪದೇಶಗಳನ್ನ ಸಮಾಜಕ್ಕೆ ತಿಳಿಸ್ತಾನೆ. ತಂದೆ ತಾಯಿಗಳನ್ನ ಹೇಗೆ ರಕ್ಷಣೆ ಮಾಡಬೇಕು, ಯಾವ ಯಾವ ಸಮಯದಲ್ಲಿ ರಕ್ಷಣೆ ಮಾಡಬೇಕು, ಅದು ಆಪತ್ತಿನಲ್ಲಿ ಇದ್ದಾಗ ರಕ್ಷಣೆ ಮಾಡದೆ ಇರದೇ ಇದ್ದಂತೆ ಇರಬಾರದು. ರಕ್ಷಣೆ ಸದಾಕಾಲ ರಕ್ಷಣೆ ಮಾಡಬೇಕು. ಇದೇ ಧರ್ಮ. ಬೇಕಾದಷ್ಟೆಲ್ಲ ಗಳಿಸ್ಲಿ, ಬೇಕಾದಷ್ಟೆಲ್ಲ ಕೀರ್ತಿ ಸಂಪಾದನೆ ಮಾಡಲಿ, ಬೇಕಾದಷ್ಟು ಜನಕ್ಕೆ ತಾನು ಉಪಕಾರ ಮಾಡಲಿ, ತಂದೆ ತಾಯಿಗಳಿಗೆ ಆಪತ್ತು ಬಂದಾಗ ಅವನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಉಳಿದೆಲ್ಲ ಮಾಡಿದ್ದು ವ್ಯರ್ಥ ಅಂತ ಹೇಳುತ್ತದೆ ಶಾಸ್ತ್ರ. ಅದನ್ನು ಹೇಳ್ತಾರೆ ನೋಡ್ರಿ. ಬಾಲ ಪೌಗಂಡ ಕೋಶೈರಾಹ ಪುತ್ರಾಭ್ಯಾಂ ಅಭವತ್ ಕ್ವಚಿತ್ ಸರ್ವಾರ್ಥ ಸಂಭವೋ ದೇಹೇ ಜನಿತ ಪೋಷಿತೋ ಯತಃ
ನನಗೆ ಕೀರ್ತಿಯನ್ನ ಗಳಿಸುವುದಕ್ಕೆ, ಹಣವನ್ನ ಗಳಿಸುವುದಕ್ಕೆ, ರಾಜ್ಯವನ್ನ ಗಳಿಸುವುದಕ್ಕೆ, ಜನರ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ, ಜನಾನುರಾಗವನ್ನು ಸಂಪಾದನೆ ಮಾಡಲಿಕ್ಕೆ ಯಾವಾಗ ಸಾಧ್ಯ? ಈ ದೇಹ ಇದ್ರೆ ಸಾಧ್ಯ. ಹಾಗಾಗಿ ದೇಹವನ್ನು ಕೊಟ್ಟವರು ನೀವೇ ಅಲ್ಲ, ತಂದೆ ತಾಯಿಗಳು. ಹಾಗಾಗಿ ನೀವು ನನಗೇನಾದರೂ ಜನ್ಮನೇ ಕೊಟ್ಟಿದ್ದಿಲ್ಲ ಅಂತಾದರೆ ನಾನು ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಿದ್ದಿಲ್ಲ. ಹಾಗಾಗಿ ಮುಖ್ಯ ಪಾತ್ರ ಇದ್ದದ್ದು ನನ್ನ ಎಲ್ಲ ಶ್ರೇಯಸ್ಸಿಗೆ ಅದು ತಂದೆ ತಾಯಿ. ಹಾಗಾಗಿ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದಿದೆ ಶಾಸ್ತ್ರದಲ್ಲಿ. ಅದು ತರುವಾಯ ಗುರುಗಳು. ಆ ಗುರುಗಳು ಆದ ಮೇಲೆ ದೇವರು ಎಲ್ಲ ಕಾಲಕ್ಕೆ ಇರ್ತಾನೆ, ಗುರುಗಳು ಎಲ್ಲ ಕಾಲಕ್ಕೆ ಇರ್ತಾರೆ, ತಂದೆ ತಾಯಿ ಈ ಜನ್ಮಕ್ಕೆ ಮಾತ್ರ ಇರ್ತಾರೆ. ಹಾಗಾಗಿ ಸರಿ ಇರ್ಲಿ, ಅಂತೂ ಈ ಜನ್ಮದ ಉಪಕಾರವನ್ನ ಸ್ಮರಣೆ ಮಾಡಬೇಕು, ನಿನ್ನನ್ನು ರಕ್ಷಣೆ ಮಾಡಬೇಕಾಗಿತ್ತು. ನ ತಯೋರ್ಜ್ಞಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯ ಹತಾಯುಷಃ. ಜರ್ಜರಿತರಾದಂತಹ ತಂದೆ ತಾಯಿಗಳನ್ನ ಹಾಗೆ ಬಿಟ್ಬಿಡು. ಅವರು ಚಿಕ್ಕ ನಾವು ಸಣ್ಣಂದಿರಿದ್ದಾಗ, ಚಿಕ್ಕವರಿದ್ದಾಗ ಎಲ್ಲ ವಿಧವಾದಂತಹ ನಮ್ಮನ್ನ ಪಾಲನ ಪೋಷಣೆಗಳನ್ನು ಮಾಡಿರ್ತಾರೆ. ಎಷ್ಟೋ ಬಾರಿ ಊಟ ಬಿಟ್ಟಿರ್ತಾರೆ, ನಿದ್ದೆ ಬಿಟ್ಟಿರ್ತಾರೆ, ನಿದ್ದೆಯಲ್ಲಿ ಅವ್ರನ್ನ ಎಬ್ಬಿಸ್ಬಿಟ್ಟಿರ್ತೇವೆ, ಅಥವಾ ತಮ್ಮ ಕೆಲಸಗಳನ್ನ ಬಿಟ್ಟಿರ್ತಾರೆ. ಎಲ್ಲ ವಿಧವಾದ ತ್ಯಾಗ ಮಾಡಿ ಬೆಳೆಸಿರ್ತಾರೆ. ಅಂಥವರನ್ನ ಅವರ ಕೊನೆ ಹಂತಕ್ಕೆ ಅವರು ಕೈ ಕಾಲಲ್ಲಿ ಶಕ್ತಿ ಕಮ್ಮಿಯಾದಾಗ, ಅವರು ಕ್ಷೀಣರಾದಾಗ, ನಮ್ಮ ಅಪೇಕ್ಷೆ ಅವರಿಗೆ ಅತ್ಯಂತ ಅನಿವಾರ್ಯ ಅಂತಾದಾಗ ಅವರನ್ನು ರಕ್ಷಣೆ ಮಾಡದಿದ್ರೆ ಹೇಗೆ? ಅವರ ರಕ್ಷಣೆ ಅಂದ್ರೆ ಏನದು? ನಮ್ಮ ಕರ್ತವ್ಯ ಕರ್ಮ, ಸೇವೆ ಅದು. ಆ ಸೇವೆ ಮಾಡದಿದ್ರೆ ಹೇಗೆ? ಮಾತರಂ ಪಿತರಂ ವೃದ್ಧಂ. ಇದೆಲ್ಲ ಮಾತು ನಾನು ಹೇಳುದಲ್ಲ, ಕೃಷ್ಣ ಹೇಳ್ತಾನೆ ನೋಡ್ರಿ. ಮಾತರಂ ಪಿತರಂ ವೃದ್ಧಂ ಭಾರ್ಯ ಸಾಧ್ವಿ ಸುತಂ ಶಿಶುಂ. ತಂದೆ ತಾಯಿಗಳನ್ನ ಮೊಟ್ಟ ಮೊದಲು ರಕ್ಷಣೆ, ಅನಂತರದಲ್ಲಿ ಹೆಂಡತಿಯ ರಕ್ಷಣೆ, ಅನಂತರದಲ್ಲಿ ಮಕ್ಕಳ ರಕ್ಷಣೆ. ಈಗೆಲ್ಲ ವಿರುದ್ಧವಾಗಿಬಿಟ್ಟದೆ. ಹೆಂಡತಿ ಬೇಕು, ಬೇರೆ ಮನೆಗೆ ಹೋಗ್ಬಿಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ. ಹಾಗೆಲ್ಲ ಮಾಡ್ತಕ್ಕದ್ದಲ್ಲ. ಅನಿವಾರ್ಯ ಕೆಲಸಕ್ಕೆ ಇದ್ದರೆ ಓಕೆ, ಆದರೆ ತಂದೆ ತಾಯಿಗಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಕೃಷ್ಣ ಹೇಳ್ತಾನೆ, ಮಾತರಂ ಪಿತರಂ ವೃದ್ಧಂ ಭಾರ್ಯ ಸಾಧ್ವಿ ಋತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂ ಕಲ್ಪೋ ಅಬ್ರವಿತ್ ಶವನ್ಮೃತಃ. ಹೀಗೆ ಕೊನೆಗೆ ಸನಮಾತ ಸಾಚ ಜನನಿ ಯೌ ಪುಷ್ಟತಾಂ ಸ್ವಪುತ್ರವತ. ಆಗ ನಮಸ್ಕಾರ ಮಾಡಿ, ಯಶೋಧ ನಂದ ನನ್ನನ್ನ ಬೆಳೆಸಿದ್ದಾರೆ, ಆದರೆ ಜನ್ಮ ಕೊಟ್ಟವರು ನೀವು ಅಂತ ಹೇಳಿ ಅವರ ಜೊತೆಗೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಇದ್ದು ಕೃಷ್ಣನಿಗೆ ಉಪನಯನವನ್ನು ಮಾಡುತ್ತಾರೆ ತಂದೆ ತಾಯಿಗಳು ಸೇರಿ. ಉಪನಯನ ಮಾಡಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಎಲ್ಲ ಮಂತ್ರದಿಂದ ಪ್ರತಿಪಾದ್ಯನಾದ, ಅನಂತ ವೇದ್ಯ ಪ್ರತಿಪಾದ್ಯನಾದ ಭಗವಂತನಿಗೆ ಲೋಕದಲ್ಲಿ ಮತ್ಯಾವತಾರ ಸ್ನೇಹ ಮತ್ಯ ಶಿಕ್ಷಣಂ ಅಂತ ಇದ್ದಂತೆ ಜನರಿಗೆ ಶಿಕ್ಷಣ, ಗಾಯತ್ರಿ ಮಂತ್ರ ಉಪದೇಶವನ್ನು ಪಡೆಯಲಿಲ್ಲ, ಕೃಷ್ಣ ಉಪನಯನವನ್ನೇ ಮಾಡಿಸ್ಕೊಳ್ಳಿಲ್ಲ ಅಂತ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಬಿಟ್ಬಿಡ್ತಾರೆ ಜನ. ಹಾಗಾಗಬಾರದು ಅಂತ ಹೇಳಿ ಜನಕ್ಕೆ ಸಂದೇಶವನ್ನ ಕೊಡ್ತಾ ಭಗವಂತ ಉಪದೇಶವನ್ನು ಮಾಡಿಸಿ ಗುರುಕುಲ ಅಧ್ಯಯನ ಮಾಡಿದ್ದಾನೆ, ಗುರುಕುಲ ವಾಸ ಮಾಡಿದ್ದಾನೆ, ಗುರುಗಳಲ್ಲಿ ಅಧ್ಯಯನ ಮಾಡಿದ್ದಾನೆ. ಆಗಿನ ಕಾಲದಲ್ಲಿ ಸಾಂದೀಪಿನಿ ಅಂತ ಒಬ್ಬರು ಜ್ಞಾನಿಗಳು, ಅವರು ಆಗಿನ ಕಾಲದ ಮಹಾನುಭಾವರು. ಹಾಗಾಗಿ ಅವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ 64 ದಿನಗಳ ಕಾಲ ಇದ್ದು ತಾನು ಅಧ್ಯಯನ ಮಾಡಿದ್ದಾನೆ. ಒಂದೇ ದಿನದಲ್ಲಿ ಸರ್ವಜ್ಞನಾದ ಭಗವಂತ ಎಲ್ಲವನ್ನೂ ಕಲಿಬಹುದಾಗಿತ್ತು. ಆದರೆ 64 ದಿನ ಯಾಕೆ ಕೃಷ್ಣನಿಗೆ ಬೇಕಾಯಿತು ಅಂದ್ರೆ ಅವರಿಗೆ 64 ದಿನ ಬೇಕಾಯಿತು ಕಲಿಸುವ ಗುರುಗಳಿಗೆ. ಹಾಗಾಗಿ ಕೇವಲ ಹೇಳ್ತಾ ಹೋಗುವುದಷ್ಟೇ ಕೃಷ್ಣ ಕೇಳ್ತಾ ಇರೋದು ಅಂತ. ಒಟ್ಟಾರೆ ಗುರುಕುಲ ವಾಸ ಮಾಡಿ ಗುರುಗಳಿಂದ ಅಧ್ಯಯನವನ್ನು ಮಾಡಿದ. ಆ ಸಮಯದಲ್ಲಿ ಒಬ್ಬನು ಕುಚೇಲ, ಸುಧಾಮ ಅಂತನೋ ಒಬ್ಬವ ಗೆಳೆಯ ಸಿಕ್ಕಿದ್ದಾನೆ. ಅವನು ಕೂಡ ಕೃಷ್ಣನ ಜೊತೆಗೆ ಸಹಾಧ್ಯಾಯಾಗಿ ತಾನು ಗುರುಗಳಿಂದ ಅಧ್ಯಯನವನ್ನು ಮಾಡಿದ್ದಾನೆ. ಅಹೋರಾತ್ರಿ ಚತುಷ್ಷಷ್ಟ್ಯ ಸಂಪನ್ನೋ ತಾವತಿ ಕಲಾಹ. 64 ಥರದ ವಿದ್ಯೆಗಳನ್ನ ಗುರುದಕ್ಷಿಣಾ ಆಚಾರಾರ್ಥಂ. ಆಗ ಕಲಿತ ಮೇಲೆ ನಾನು ಹೋಗಿ ಬರ್ತೀವಿ ಸ್ವಾಮಿ, ಗುರುದಕ್ಷಿಣೆಯನ್ನ ಏನ್ ಬೇಕು ಸ್ವಲ್ಪ ನಮಗೆ ತಿಳಿಸಿದ್ರೆ ಗುರುದಕ್ಷಿಣೆಯನ್ನು ಕೊಡ್ತೇವೆ ಅಂದಾಗ ಗುರುಗಳು ಹೇಳ್ತಾರೆ, ನಾವು ಯಾವ ದಕ್ಷಿಣೆಗಾಗಿ ಪಾಠ ಹೇಳೋದಲ್ಲಪ್ಪ, ನಾವು ನಿನ್ನ ಪ್ರೀತಿ ಆಗಬೇಕು, ದೇವರಿಗೆ ಪ್ರೀತಿ ಆಗಬೇಕು, ದೇವರ ಅನುಗ್ರಹ ಆಗಬೇಕು ಅನ್ನೋ ಸಲುವಾಗಿ ನಾವು ಪಾಠವನ್ನು ಹೇಳೋದು. ಯಾವ ಗುರುದಕ್ಷಿಣೆ ಅಪೇಕ್ಷೆ ನಮಗಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂತಂದ್ರೆ, ನೀವು ಕಲಿತಂತಹ ವಿದ್ಯಾ ಹಸದು ಹೋಗದೇ ಇರಲಿ, ಅದು ಮಸದು ಹೋಗದೇ ಇದ್ದಂಗೆ ಇರಲಿ. ಅಂದ್ರೆ ಯಾವಾಗಲೂ ಜಾಗರೂಕದಲ್ಲಿ ಇರ್ಬೇಕು, ಹಚ್ಚು ಹಸರಾಗಿರ್ಬೇಕದು.
ಅಂದರೆ ಮರಿಬಾರದು. ಪಾಠ ಆದ ಮೇಲೆ ಪುಸ್ತಕ ಇಟ್ಬಿಟ್ರೆ ಮುಗೀತಿನ್ನ, ಯಾವಾಗ ಬೇಕೋ ಆವಾಗ ತೆಗೆಯುವುದು ಹಾಗೆ ಮಾಡಬಾರ್ದು. ಪ್ರತಿನಿತ್ಯ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಇವುಗಳು ಆಗ್ತಾ ಇರಬೇಕು. ಹಾಗಾಗಿ ಅದು ನಿಮಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಏನಾದರೂ ಕೇಳ್ರಿ ಅಂತಂದಾಗ ತಡ್ರಿ ಒಂದು ನಿಮಿಷ ಅಂತ ಹೇಳಿ ಆ ಹುಡುಗರನ್ನ ಸುಧಾಮ ಮತ್ತು ಕೃಷ್ಣ ನಿಂತಿರ್ತಾರೆ. ಆವಾಗ ಗುರುಗಳು ಸಾಂದೀಪ ಋಷಿಗಳು ಒಳಗಡೆ ಹೋಗಿ ತನ್ನ ಹೆಂಡತಿಗೆ ಕೇಳ್ತಾರೆ. ಎಲ್ಲ ಹುಡುಗರು ಕೇಳ್ತಾ ಇದ್ದಾರೆ, ಗುರುದಕ್ಷಿಣೆ ಕೊಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಏನಾದರೂ ಕೇಳಬೇಕು, ಏನ್ ಕೇಳಬೇಕು ಹೇಳು ನೀನು, ನನಗಂತೂ ಏನ್ ಬೇಡ ಅಂತ ಹೇಳಿದ್ದೇನೆ ಅಂತಂದಾಗ ಆ ಗುರು ಪತ್ನಿಗೆ ಗೊತ್ತು ಯಾರಲ್ಲಿ ಏನು ಕೇಳಿದ್ರೆ ಏನ್ ಸಿಗ್ತದೆ ಅಂತ ಒಳ್ಳೆ ಪೂರ್ಣ ತಿಳಿದಿದ್ದಾರೆ. ಕೆಲವರು ಚಟ ಇರ್ತದೆ ನೋಡ್ರಿ, ಏನಾದ್ರೂ ತಡ್ರಿ ನಮ್ಮ ಮನೆಯವ್ರಿಗೆ ಕೇಳ್ಕೊಂಡ್ ಬರ್ತೀನಿ, ಒಳಗೆ ಹೋಗ್ತಾರೆ ತಮ್ಮ ಮನೆಯವ್ರಿಗೆ ಕೇಳ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಎಲ್ಲ ಅವ್ರಿಗೆ ಇರ್ತದೆ ಮನೆಯಲ್ಲಿ, ಏನ್ ಬೇಕು ಏನ್ ಬೇಡ, ಯಾವ್ದದ ಯಾವ್ದು ಬಿಟ್ಟಿದೆ ಅಂತ ಅವ್ರಿಗೆಲ್ಲ ಗೊತ್ತಲ್ಲ. ಹೊರಗೆ ಹೋದವರು ಗಂಡಸರು ಹೋಗ್ಬಿಟ್ಟಿರ್ತಾರೆ, ಮನೆಯಲ್ಲಿ ಎಲ್ಲ ಸಾಮಾನುಗಳೆಲ್ಲ ಅವರಿಗೆ ಗೊತ್ತು. ಹಾಗೆ ಹೆಂಡತಿ ಅವಳು ಕೃಷ್ಣನಿಗೆ ಅದು ಇದು ಕೇಳಿದ್ರೆ ಉಪಯೋಗ ಇಲ್ಲ, ಜಗತ್ಸ್ವಾಮಿ ಅವನು ತನ್ನ ಮಗನನ್ನ ಕಳೆದುಕೊಂಡ್ಬಿಟ್ಟಿರ್ತಾರೆ. ಪ್ರವಾಸಕ್ಕೆ ಹೋದಾಗ ಸಮುದ್ರದಲ್ಲಿ ಅವನು ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ಆ ಮಗ ನಮಗೆ ಬೇಕು, ಎಲ್ಲ ದೇವರು ಕೊಟ್ಟಿದ್ದಾನೆ. ಸ್ವಾಮಿ ನಿನ್ನ ಅನುಗ್ರಹದಿಂದ ಸಮೃದ್ಧವಾಗಿದ್ದೇವೆ ನಾವು, ನಮಗೆ ಯಾವ ತೊಂದರೆಗಳು ಇಲ್ಲ. ಆದರೆ ಮಗ ಇಲ್ಲ ಅಂತನ್ನುವ ಕೊರತೆ ಮಾತ್ರ ಬಹಳ ಇದೆ. ಹಾಗಾಗಿ ನೀನು ನನ್ನ ಮಗನನ್ನು ತಂದು ಕೊಡು ಅಂತಂದಾಗ ಆಯ್ತು ಅಂದ ಕೃಷ್ಣ. ಇದೇನು ದೊಡ್ಡ ವಿಷಯ ಅಂತ ಹೇಳಿ, ಎಲ್ಲಿ ಹೋಗಿದ್ರೆ ಹೀಗೆ ಹೋಗಿದ್ವಿ ಸಮುದ್ರಕ್ಕೆ ಪ್ರವಾಸಕ್ಕೆ, ಆಗ ಹೀಗೆ ಹೋಗಿ ಆಯ್ತು ಅಂತ ಹೇಳಿ ಎಲ್ಲಿ ಹೋಗ್ತಾನೆ ಕೃಷ್ಣ. ಮೊದಲಿಗೆ ನೋಡ್ತಾನೆ ಅಲ್ಲಿ ರಾಕ್ಷಸ ಇರ್ತಾನೆ ಸಮುದ್ರದಲ್ಲಿ ಪ್ರವೇಶ ಮಾಡಿ. ಅವ ಪಾಂಚಜನ್ಯ ಶಂಖ ಇಟ್ಕೊಂಡಿರ್ತಾನೆ, ಅವನನ್ನು ಕೊಂದು ಹಾಕ್ತಾನೆ. ಆ ಶಂಖವನ್ನು ತೆಗೆದುಕೊಂಡು ಗತ್ವಾದ ದರ್ಶನ ಜನಾರ್ದನ ಶಂಖ ಪ್ರದದ್ದೋ ಸಹಲಾಯುಧ. ಆಗ ಅವನಿಗೆ ಗೊತ್ತಾಯ್ತು ಆ ಅಸುರನು ಸತ್ತ, ಇಲ್ಲೂ ಅವನಿಲ್ಲ, ಹಾಗಾದ್ರೆ ಎಲ್ಲಿರ್ತಾನೆ ನಮ್ಮ ಗುರುಪುತ್ರ ಅಂತ ವಿಚಾರ ಮಾಡಿದಾಗ ಸತ್ತವರೆಲ್ಲ ಎಲ್ಲಿ ಹೋಗಿರ್ತಾರೆ, ಯಮಲೋಕಕ್ಕೆ ಹೋಗಿರ್ತಾರೆ. ನೇರವಾಗಿ ಯಮಪಟ್ಟಣಕ್ಕೆ ಹೋದ ಕೃಷ್ಣ. ಇಲ್ಲಿಂದ ಬೆಳಗಾವಿಗೆ, ಹುಬ್ಳಿಗೆ ಅಥವಾ ಬೆಂಗಳೂರಿಗೆ ಹೋದಂತೆ ದೇವರು ನೇರವಾಗಿ ಯಮಪಟ್ಟಣಕ್ಕೆ ಹೋದ. ಆಚೆ ಈಚೆ ವಿಚಾರ ಮಾಡದೆ ಆರಿದ. ಅಲ್ಲಿ ಯಮ ದ್ವಾರದ ಮುಂದೆ ನಿಂತು ಕೃಷ್ಣ ತಳಗೆ ಆ ಅಸುರನ್ನ ಸಂಹಾರ ಮಾಡಿ ಆ ಪಾಂಚಜನ್ಯ ಶಂಖವನ್ನು ಏನ್ ತಂದಿದ್ದಾನಲ್ಲ ಜೋರಾಗಿ ಊದ್ತಾನೆ. ಊದಿದ್ರೆ ಯಮಪಟ್ಟಣ ನಡಿಗೆ ಹೋಗ್ತದೆ. ಯಮದೇವರು ಓಡ್ತಾ ಬರ್ತಾರೆ, ಕೃಷ್ಣ ಧ್ವನಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಆಗ ಶಂಕ ನಿರ್ಹಾದ ಆಕರ್ಣ್ಯ ಪ್ರಜಾ ಸಂಹಾನೋ ಯಮಃ, ಪ್ರಜೆಗಳನ್ನು ರಕ್ಷಣೆ ಮಾಡುವ ಮತ್ತು ಎಲ್ಲರನ್ನ ನಿಯಮನ ಮಾಡುವಂತಹ ಯಮ ಅವನು ಓಡಿ ಬಂದಿದ್ದಾನೆ. ತಥೈವ ತೇನೋ ಪನಿತಂ ಗುರುಪುತ್ರಂ ಯಮುತ್ತಮಂ. ಅವಾಗ ಯಮದೇವರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಸ್ವಾಮಿ ಏನು ಹೇಳಿದ್ರೆ ನಾನೇ ಬರ್ತಾ ಇದ್ದೆ, ನೀನ್ ಯಾಕೆ ಇಲ್ಲಿ ಬಂದಿ ಏನು ಅಂತಂದಾಗ ಆಯ್ತು, ಎಲ್ಲ ಮರ್ಯಾದೆ ಒಳ್ಳೇದು ಮಾಡಿದ್ ನೀನು, ಆದ್ರೆ ನನ್ನ ಗುರುಪುತ್ರನ ಕರೆದುಕೊಂಡು ಬಂದಿದ್ದೀಯಂತೆ. ಎಲ್ಲಿದ್ದಾನೆ, ಯಾವ ವಯಸ್ಸಿನಲ್ಲಿದ್ದ, ಹೇಗಿದ್ದ, ಹಾಗೆ ನನಗೆ ಬೇಕು ಈಗಿದ್ದೀಗ ಅಂದಾಗ ನಿಯಮ ಮತ್ತೆ ಸತ್ ಹೋದವರು ಹೇಗೆ ನಿಯಮ ನಾ ಮಾಡಿದ್ದೇನೆ ಕೊಡು ಅಂತ ಹೇಳಿ ಕೃಷ್ಣ ಆಗಿದ್ದಾಗ ಹೇಳಿದ್ರೆ ದೇವರು ಹೇಳಿದ್ಮೇಲೆ ಇನ್ನೇನು. ಆಗಿದ್ದಾಗ ಆ ಗುರುಪುತ್ರನನ್ನ ಮತ್ತೆ ತಿರುಗಿ ಮಾಡ್ತಾನೆ. ಆಗ ಭೂಮಿಯಲ್ಲಿ ಕರ್ಕೊಂಡು ಬಂದು ತನ್ನ ಗುರುಪತ್ನಿಗೆ ಒಪ್ಪಿಸ್ತಾನೆ. ಬಹಳ ಸಂತೋಷವಾಗ್ತದೆ. ತತ್ವ ಸ್ವಗುರುಹೇ ಯಮ ಅಂತಾನೆ, ಸ್ವಾಮಿ ನೀನು ಕೊಟ್ಟಂತಹ ಮರ್ಯಾದೆ ನನಗೆ, ನೀನು ಕೊಟ್ಟ ಗೌರವ, ನೀನು ಕೊಟ್ಟ ಭಾಗ್ಯ ಇದು. ನೀನಿಲ್ಲ ಅಂದ್ರೆ ನನ್ನ ಅಸ್ತಿತ್ವವೂ ಇಲ್ಲ. ಹಾಗಾಗಿ ನೀ ಏನು ನಿಯಮ ಮಾಡ್ತೀಯೋ ಅದೇ ನಿಯಮ ಅಂತ ಹೇಳಿ ಆ ಗುರುಪುತ್ರನನ್ನ ಒಪ್ಪಿಸಿದ್ದಾನೆ. ತೆಗೆದುಕೊಂಡು ಬಂದು ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾನೆ. ಬಹಳ ಸಂತೋಷವಾಗಿದೆ. ಆಗ ತಮಾಹ ಭಗವಾನ್ ಪ್ರೇಷ್ಠಂ ಭಕ್ತಂ ಏಕಾಂತಿನಂ ಕ್ವಚಿತ ಗೃಹೀತ್ವಾ ಪಾಣಿನಾಂ ಪ್ರಕ್ಮನ್ ಆರ್ತಿಹಾರೋ ಹರಿ ಪ್ರಭೋ ಹರಿ. ಸರಿ ಆಯ್ತು ಅಂತ ಹೇಳಿ ಕೃಷ್ಣ ಇಲ್ಲಿಂದ ಹೊರಡ್ತೇವೆ, ಇಲ್ಲಿಂದ ಹೊರಟು ಹೋಗ್ತೇವೆ ಅಂದಾಗ ಆಗಲಿ ಅಂತ ಅವರು ಗುರುಗಳು ಕೂಡ ಸಂತೋಷದಿಂದ ಅವನ ಆಶೀರ್ವಾದ ಮಾಡಿ ಕಳಿಸುವುದು ಅಂತ ಸ್ವಲ್ಪ ದುಃಖವಾಗ್ತದೆ, ಕಳಿಸಿದ್ದಾರೆ. ಇಷ್ಟು ಆಗಿದೆ. ಆಗ ಸಮಾಗಮ್ಯ ಕೃಷ್ಣಸ್ಯ ಅನುಚರಂ ಪ್ರಿಯಂ ನಂದ ಪ್ರೀತಿ ಪರಿಶ್ವಜ್ಯ ವಸುದೇವಾರ್ಚಿತಂ. ಅನೇಕ ಮಾತುಗಳು ಇವೆ. ಆಗ ಕೃಷ್ಣ ತಾನು ಹೇಳ್ತಾನೆ, ನಾನು ಬಹಳ ದಿನ ಆಯಿತು ಗೋಕುಲವನ್ನು ಬಿಟ್ಟು. ನನ್ನ ಭಕ್ತರು, ನನ್ನ ದಾಸರು, ನನ್ನ ಅಭಿಮಾನಿ ವರ್ಗ ಬಹಳ ಇದೆಯಲ್ಲ, ಗೋಪಿಕಾ ಸ್ತ್ರೀಯರಿದ್ದಾರೆ. ಹಾಗಾಗಿ ಮತ್ತೆ ಅವರಿಗೆ ಒಂದು ಸಂದೇಶ ಕಳಿಸಬೇಕು. ನಾನು ಬರ್ತೇನೆ ಇರ್ತೇನೆ ಅಂತ ಹೇಳಿದ್ದೆ ಕಂಸನ ಸಂಹಾರ ಮಾಡಿದ ಮೇಲೆ. ಆದರೆ ಕಂಸನ ಸಂಹಾರ ಆಯಿತು. ಕಂಸನ ಸಂಹಾರ ಆದಮೇಲೆ ನನಗೆ ಉಪನಯನ ಆಯಿತು. ಉಪನಯನ ಆದಮೇಲೆ ಗುರುಕುಲವಾಸ ಆಯಿತು, ಅಧ್ಯಯನ ಆಯಿತು. ಹಾಗಾಗಿ ಪಾಪ ನನ್ನ ವಿಚಾರದಲ್ಲೇನೆ ಅಳ್ತಾ ಗೊತ್ತಿರ್ತಾರೆ ಅವರು. ಹಾಗಾಗಿ ಅಕ್ರೂರನಿಗೆ ಹೇಳಿ ಕಳಿಸ್ತಾನೆ, ಗೋಕುಲಕ್ಕೆ ಹೋಗು, ಅಲ್ಲಿ ನನ್ನ ಭಕ್ತರಿದ್ದಾರೆ, ಅವರಿಗೆಲ್ಲ ನಾನು ಬರ್ತೇನೆ,
ಸಮಾಧಾನ ಮಾಡ್ತೇನೆ, ನಿನ್ನ ಎಲ್ಲರ ವಿಚಾರ ಕೃಷ್ಣನು ಮಾಡ್ತಾ ಇದ್ದಾನೆ, ಅವರೆಲ್ಲರನ್ನು ಮನಸ್ಸಿನಲ್ಲೇನೆ ಧ್ಯಾನ ಮಾಡುವಂತ ತಾನು ಹೇಳ್ತಾನೆ. ಸರಿ ಆಗ್ಲಿ ಅಂತ ಹೇಳಿ ಕೃಷ್ಣ ಆ ಉದ್ಧವನನ್ನ ಕೊಟ್ಟು ಕಳಿಸ್ತಾನೆ. ಸರಿ ಆಗ್ಲಿ, ಭವತೀನಾ ವಿಯೋಗಮೇ ಸೈ ಸರ್ವಾತ್ಮನಾ ಕ್ವಚಿತ ಯಥಾ ಭೂತಾನಿ ಭೂತೇಶು ಕಂ ವಾಯ ಕಿಂ ಮಹಿಂ. ಆಗ ತಾನು ಹಾಗೆ ಹೋಗಿ ಅಲ್ಲಿ ಹೇಳ್ತಾನೆ, ತಥಾ ಚ ಮನಃ ಪ್ರಾಣ ಭೂತೇಂದ್ರಿಯ ಗುಣಾಶ್ರಯ. ಆಗ ಅಂದ್ರೆ ಆ ಏನು ಡೂಗೆ ಇರ್ತಾಳಲ್ಲ ಪಾಪ, ಪ್ರಾರ್ಥನೆ ಮಾಡಿರ್ತಾಳೆ, ಅವರ ಮೈ ಆತಿಥ್ಯವನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೆ. ಏನು ಭಾಗ್ಯ ನೋಡ್ರಿ, ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವರಿಗೆ ಸಂತೋಷ ಸಮಾಧಾನಗೊಳಿಸ್ತಾನೆ ಕೃಷ್ಣ. ಆವಾಗ ಅಕ್ರೂರ ಮನೆಯನ್ನು ಕೂಡ ಕೃಷ್ಣ ಹೊಂದಿ ಅಕ್ರೂರನ ಆತಿಥ್ಯವನ್ನು ಪಡಿತಾನೆ. ಆತಿಥ್ಯವನ್ನು ಪಡೆದು ಅಕ್ರೂರನಿಗೆ ಸಂತೋಷಪಡಿಸ್ತಾನೆ. ಆಗ ವಾರ್ತೆ ಎಲ್ಲ ಕಡೆಗೆ ಹರಡಿರುತ್ತದೆ. ಏನಂತಂದ್ರೆ, ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ತಾನು ವಿಷಮನಾಗಿ ನಡಿಕೊಂಡಿದ್ದಾನೆ, ತನ್ನ ಮಕ್ಕಳಿಗಷ್ಟೇ ಪ್ರೀತಿ ಮಾಡ್ತಾನೆ, ತನ್ನ ಮಕ್ಕಳಿಗಷ್ಟೇ ಗೌರವ ಕೊಡ್ತಾನೆ. ಯಾಕಂದ್ರೆ ಪಾಂಡುರಾಜ ಕಾಡಿಗೆ ಹೋದಾಗ ಹುಟ್ಟಿದಂತಹ ಈ ಧರ್ಮಾದಿಗಳು, ಅವನಿಗೆ ಸ್ತ್ರೀ ಸಂಘ ಮಾಡಿದರೆ ನೀನು ಸತ್ಯ ಹೋಗ್ತಿ ಅಂತ ಶಾಪ ಆಗಿರ್ತದೆ ಪಾಂಡುರಾಜನಿಗೆ. ಹಾಗಾಗಿ ನಿಯೋಗ ಪದ್ಧತಿಯಿಂದ ದೇವತೆಗಳನ್ನ ಕರೆದು ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರನ್ನ ಮತ್ತು ನಿಯೋಗ ಪದ್ಧತಿಯಿಂದ ಆ ದೇವತೆಗಳು ಬಂದು ಸಂತಾನ ಕೊಟ್ಟು ಹೋಗಿರ್ತಾರೆ. ಆ ಕೊನೆಗೆ ಮಾದ್ರಿಯತಿಗೆ ಸಂಘ ಮಾಡುವ ಪ್ರಸಂಗ ಬರ್ತದೆ. ಅರ್ಜುನನ ಹುಟ್ಟಿದ ಹಬ್ಬ ಇರ್ತದೆ, ಹುಟ್ಟಿದ ನಕ್ಷತ್ರ ಇರ್ತದೆ. ಆ ನಕ್ಷತ್ರ ಸಮಯದಲ್ಲಿ ಮತ್ತೆ ಎಲ್ಲ ಬ್ರಾಹ್ಮಣರಿಗೆ ಹೇಗಿದೆ ನೋಡಿ ಪ್ರಸಂಗ, ಬ್ರಾಹ್ಮಣರಿಗೆಲ್ಲ ಕರೆದು ಭೋಜನ ಹಾಕುವ ಸಮಯದಲ್ಲಿ ಕುಂತಿ ಅಡಿಗೆ ಮಾಡಿ ಬಡಿಸುವುದರಲ್ಲಿ ಬ್ಯುಸಿಯಾಗಿರ್ತಾಳೆ, ಅದರಲ್ಲಿ ವ್ಯಸ್ತಳಾಗಿರ್ತಾಳೆ. ಮಾದ್ರಿ ತಾನು ಖಾಲಿ ಇರ್ತಾಳೆ. ಪಾಂಡುರಾಜನಿಗೆ ಏನು ಕಾಮೋದ್ರೇಕವಾಗ್ತದೆ ಗೊತ್ತಿಲ್ಲ, ಮರಣ ಹತ್ತಿರದಲ್ಲಿ ಬಂದಿರ್ತದೆ. ಹಾಗಾಗಿ ತಾನು ಕರೆದುಕೊಂಡು ಹೋಗಿ ಸಂಘ ಮಾಡ್ತಾನೆ. ಪಾಂಡುರಾಜ ಸತ್ತೇ ಹೋಗ್ತಾನೆ. ಆಗ ಕುಂತಿದೇವಿ ಬಂದು ಬಹಳ ಅಳ್ತಾಳೆ. ಮಾದ್ರಿ ಗಂಡನಿಗೆ ಶಾಪ ಇದೆ ಅಂತ ಗೊತ್ತಿತ್ತು, ಅದನ್ನು ತಿಳಿದೇನೆ ಹುಚ್ಚತನ ಮಾಡಿದ್ದೀನಿ, ಮೂರ್ಖತನ ಮಾಡಿದೆ ಅಂತ ಹೇಳಿ ಬೈದು ಸಹಗಮನಕ್ಕೆ ಕುಂತಿಯನ್ನ ಒಪ್ಪಿಗೆ ಕೊಡದೇನೆ ಮಾದ್ರಿಗೆ ಒಪ್ಪಿಗೆ ಕೊಡ್ತಾಳೆ. ಯಾಕೆ? ದೇವತೆಗಳೆಲ್ಲ ಋಷಿಗಳೆಲ್ಲ ಜೊತೆಗಿದ್ದವರು ಮಾದ್ರಿಗೆ ಒಪ್ಪಿಗೆ ಕೊಡ್ತಾರೆ. ಯಾಕೆ ಅಂದ್ರೆ ಮಾದ್ರಿ ಮಾಡಿದ ಪಾಪದಿಂದ, ಮಾದ್ರಿ ಮಾಡಿದ ದೋಷದಿಂದ ಪಾಂಡು ಸತ್ತಿದ್ದಾನೆ. ಹಾಗಾಗಿ ಮಾದ್ರಿನೇ ಸಹಗಮನಕ್ಕೆ ಹೋಗಲಿ. ಈ ಪಾಂಡುರಾಜನಿಗೆ ಈ ಅವಸ್ಥೆ ಬರಲಿಕ್ಕೆ ಕಾರಣ ಏನು ಅಂದ್ರೆ, ಇಂದ್ರ ಮತ್ತು ಶಚಿ ತಾವಿಬ್ಬರು ಕೂಡ ಮೇಲ್ಲೋಕದಲ್ಲಿ ಆರಾಮಾಗಿ ವಾತಾವರಣ ಇದೆ ಅಂತ ಹೇಳಿ ತಾವು ವಿಹಾರ ಮಾಡುವಾಗ ಬಂದು ಇವನು ತೊಂದರೆ ಕೊಟ್ಟಿರ್ತಾನೆ. ಹಾಗೆ ನೀನು ನಿನ್ನ ಹೆಂಡತಿ ಜೊತೆ ಇದ್ದಾಗ ನಿನಗೆ ತೊಂದರೆಯಾಗಿ ನೀನು ಸಾಯ್ತಿ ಅಂತ ಶಾಪ ಕೊಟ್ಟು, ಹಾಗಾಗಿ ತಾನು ಸತ್ತು ಹೋಗಿರ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯ ತಿಳಿಸ್ತಾರೆ, ಸ್ವಾತ್ಮೋತ್ತಮೇಶ್ವತ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ವೃತಾಂ ಅಭಿಯಾತಿ ಅಸ್ಮಾ. ದೊಡ್ಡವರಲ್ಲಿ ಮಾಡಿದಂತಹ ಸ್ವಲ್ಪ ದೋಷವು ನಮ್ಮ ಮರಣಕ್ಕಿಂತಲೂ ಹೆಚ್ಚಿನ ಪಾಪ ದೋಷಕ್ಕೆ ಅದು ನಿಮಿತ್ತವಾಗ್ತದೆ, ಕಾರಣವಾಗ್ತದೆ. ಹಾಗಾಗಿ ನಮ್ಗಿಂತ ದೊಡ್ಡವರಿದ್ದಾರೆ ಅಂದರೆ ಯಾವ ಪ್ರಸಂಗದಲ್ಲಿಯೂ ಮನಸ್ಸಿನಲ್ಲಿಯೂ ಅವರ ಬಗ್ಗೆ ದೋಷ ಚಿಂತನೆ ಮಾಡಬಾರದು. ಇಷ್ಟು ಮಹತ್ವದ ಸಿದ್ಧಾಂತ. ಅದರಲ್ಲಿಯೂ ದೇವತೆಗಳಲ್ಲಂತೂ ಇನ್ನು ಮಹಾದೋಷ. ನಾವು ಎಷ್ಟೆಷ್ಟು ದೊಡ್ಡವರನ್ನ ನಿಂದೆ ಮಾಡ್ತಾ ಇದ್ದೇವೆ ನೋಡ್ರಿ, ಅಷ್ಟಷ್ಟು ನಮ್ಮ ಪಾಪ ಹೆಚ್ಚಾಗ್ತಾ ಇದೆ, ನಮ್ಮ ಪುಣ್ಯ ಕಳ್ಕೊಳ್ತಾ ಇದ್ದೇವೆ, ಅಷ್ಟು ಅಧೋಗತಿಗೆ ನಾವು ಹೋಗ್ತಾ ಇದ್ದೇವೆ ಅಂತ ಅರ್ಥ. ನಮ್ಗಿಂತ ಸ್ವಲ್ಪ ದೊಡ್ಡವರಿಗೆ ಬೈದಿವಿ, ತಿರಸ್ಕಾರ ಮಾಡಿದ್ವಿ ಅಂತಾದ್ರೆ ಸ್ವಲ್ಪ ಪಾಪ ನಮಗಿದೆ, ಸ್ವಲ್ಪ ದೋಷ ಇದೆ ಅಂತ ಅರ್ಥ. ಇನ್ನು ದೊಡ್ಡವರಿಗೆ ಮಾಡಿದ್ವಿ, ತಂದೆ ತಾಯಿಗೆ ಮಾಡಿದ್ವಿ ಅಂದ್ರೆ ಬಹಳ ಪಾಪ ಇದೆ. ಇಲ್ಲ ಜಗದ್ಗುರುಗಳಾದ ಸತ್ಯಾತ್ಮರಿಗೆ ಏನಾದ್ರು ಅಂದ್ವಿ ಇನ್ನ ಹೆಚ್ಚು, ಮಠಕ್ಕೆ ಏನಾದ್ರು ಅಂದ್ವಿ ಇನ್ನ ಹೆಚ್ಚು, ದೇವತೆಗಳಿಗೆ ಏನಾದ್ರು ಅಂದ್ವಿ ಇನ್ನ ಹೆಚ್ಚು. ದೇವರಿಗೆ ಬೈದು ಬಿಡ್ತೀವಿ ಅನಾಯಾಸವಾಗಿ. ನಾವು ಏನು ವಿಚಾರ ಮಾಡದೆ ದೇವರಿಗೇನೆ ಎಷ್ಟೋ ಬಾರಿ ದುಃಖದಲ್ಲಿ ಕಷ್ಟದಲ್ಲಿ ಇದ್ದಾಗ ಆ ಭರದಲ್ಲಿ ನಾವು ದೇವರಿಗೆ ಅಂದ್ಬಿಡ್ತೀವಿ, ಎಷ್ಟು ಪಾಪ ಬರುತ್ತದೆ. ಹಾಗಾಗಿ ಎಂದು ದೊಡ್ಡವರಿಗೆ ತಿರಸ್ಕಾರ ಮಾಡಬಾರದು. ಸರಿ, ಆಗ ಆ ಕುಂತಿ ಇನ್ಮೇಲೆ ಏನ್ ಮಾಡ್ಬೋದು? ದಿವಸ ಗಂಡ ಇದ್ದ, ಅವನು ರಕ್ಷಣೆ ಮಾಡ್ತಾ ಇದ್ದ, ಊಟ ಆಗ್ತಿತ್ತು. ಇನ್ನು ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿ ತಪಸ್ಸಿಗಾಗಿ ಬಂದಿರ್ತಾರ. ಊರಿಗೆ ಹೋಗೋಣ ಅಂತ ಹೇಳಿ ಹಸ್ತಿನಾವತಿಗೆ ಬಂದರೆ ಇವರೆಲ್ಲ ನಿನ್ನ ತಮ್ಮನ ಮಕ್ಕಳು ಅಂತ ಧೃತರಾಷ್ಟ್ರನಿಗೆ ಹೇಳಿದ್ರೆ ಇಲ್ಲ ಧೃತರಾಷ್ಟ್ರ ಸುಮ್ಮನೆ ಹಾಗೆ ಇದ್ದ. ಭೀಷ್ಮಾಚಾರ್ಯರು ಹಾಗೆ ಇದ್ದಾರೆ, ದ್ರೋಣಾಚಾರ್ಯರು ಹಾಗೆ ಇದ್ದಾರೆ, ಯಾರೂ ಮಾತನಾಡಲಿಲ್ಲ. ವಿದುರನೂ ಹಾಗೆ ಇದ್ದಾನೆ. ಆಗ ಆಕಾಶವಾಣಿ ಆಗ್ತದೆ.
ಇವರೆಲ್ಲ ನಿನ್ನ ತಮ್ಮನ ಮಕ್ಕಳಪ್ಪ. ವಾಯುದೇವರು ಆಕಾಶವಾಣಿ ಮಾಡಿದರೆ ಆಗ ದುರ್ಯೋಧನ ಕೆಲವು ಎಲ್ಲ ಭಾಳ ಇದೆ ಕಥೆ. ದುರ್ಯೋಧನ ಅನೇಕ ಮಾತುಗಳನ್ನು ಹೇಳ್ತಾನೆ. ಹೌದು, ಕುಂತಿ ಮಕ್ಕಳಾಗಿದ್ದಾರೆ, ಆದರೆ ಪಾಂಡು ಮಕ್ಕಳಾಗಿಲ್ಲ ಇವರು. ಪಾಂಡುರಾಜ ಸತ್ತು ಎಷ್ಟೋ 20 ವರ್ಷ ಆಗೋಯ್ತು. ಹಾಗಾಗಿ ಕುಂತಿ ಮಕ್ಕಳು ಆಗಿದ್ದರೆ ನಮಗೆ ಸಹಮತಿ ಇದೆ, ಆದರೆ ಪಾಂಡುರಾಜನ ಮಕ್ಕಳಿಲ್ಲ ಅಲ್ಲ ಅವರು. ಇಷ್ಟು ಅಸ್ತವ್ಯಸ್ತವಾಗಿ ತಲೆಗೆ ಬಂದಂತೆ ಯಾಕೆ? ಈ ಪ್ರೇರಣೆ ಸಿಗ್ಲಿಕ್ಕೆ ಕಾರಣ ಏನಂದ್ರು, ಹಿರಿಯರು ಯಾರು ಸಹಮತಿ ಕೊಡಲಿಲ್ಲ, ಸುಮ್ಮನೆ ಇದ್ರು. ಆಗ ಈ ಅವಸ್ಥೆ ಬಂದಾಗ ಆಕಾಶವಾಣಿಯಿಂದ ವಾಯುದೇವರು ಇಲ್ಲ, ಪಾಂಡುರಾಜನ ಮಕ್ಕಳಿವರು, ಅವರನ್ನ ಒಳಗೆ ಕರೆದುಕೊಂಡು ಆದರ ಗೌರವ ಮರ್ಯಾದೆಗಳನ್ನೆಲ್ಲ ಮಾಡ್ರಿ ಅಂತ ಹೇಳಿದರೂ ವಿಶ್ವಾಸ ಮಾಡಲಿಲ್ಲ ದುರ್ಯೋಧನ. ಆಗ ಸ್ವಯಂ ಸಾಕ್ಷಾತ್ ವೇದವ್ಯಾಸ ದೇವರು ಆಗಿಂದಾಗಿ ಆವಿರ್ಭೂತರಾಗಿ ಕೈ ಹಿಡಿದುಕೊಂಡು ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ತಂದೆನೇ ಬಂದಿದ್ದಾನೆ. ಧೃತರಾಷ್ಟ್ರ ಯಾರ ಮಗ? ನಿಯೋಗ ಪದ್ಧತಿಯಿಂದ ಪಡೆದವನು ಧೃತರಾಷ್ಟ್ರ. ಹಾಗಾಗಿ ಆ ಧೃತರಾಷ್ಟ್ರನ ತಂದೆಯಾದ ವೇದವ್ಯಾಸ ದೇವರು ಬಂದು ಕರೆದುಕೊಂಡು ಹೋದರೆ ಗಪ್ಪಗಾರ ಸುಮ್ಮನೆ ನಿಂತಿದ್ದ, ಏನು ಮಾತನಾಡಲಿಲ್ಲ. ಆಗ ಇದು ಪಾಂಡ್ಯರಾಜನ ಮನೆ, ನೀವು ಇಲ್ಲೇ ಇರಬೇಕಾದದ್ದು ಎಲ್ಲ ತೋರಿಸ್ತಾರೆ. ಇಷ್ಟಾದ ಮೇಲೆ ಅವನಿಗೆ ವಿಶ್ವಾಸ ಇಲ್ಲ. ವೇದವ್ಯಾಸ ದೇವರು ಬಂದು ಕರ್ಕೊಂಡು ಹೋಗಿದ್ದಾರೆ, ನನ್ನ ಮುಂದಂತೂ ಗೊತ್ತಿಲ್ಲ ಅಂತ ಹೇಳಿ ತಾನು ವಿಷಮವಾಗಿ ವರ್ತನೆ ಮಾಡ್ತಾ ಇದ್ದ. ತನ್ನ ಮಕ್ಕಳಿಗೆ ಚಲೋ ಊಟ ಕೊಡ್ತಿದ್ದ, ತನ್ನ ಮಕ್ಕಳಿಗೆ ಚಲೋ ಬಟ್ಟಿ, ಚಲೋ ಮರ್ಯಾದೆ ಎಲ್ಲ ಹೀಗೆ. ಇವರಿಗೆ ಪಾಂಡುರಾಜನ ಮಕ್ಕಳಿಗೆ ಪಾಂಡುರಾಜ ಮಾಡಿದ ರಾಜ್ಯ ಇದು, ಪಾಂಡುರಾಜನ ಮಾಡಿಟ್ಟ ಸಂಪತ್ತಿದು. ತಾನು ಕುಡ್ಡನಾಗಿ ಸಿಂಹಾಸನ ಮೇಲೆ ಕೂತಿದ್ದ, ಅವನು ಪಿತೃನಂತೆ ಭಾತೃ ಅಂತ ಭಾವಿಸಿ ಎಲ್ಲ ಸಂಪತ್ತನ್ನ ತಂದು, ಭಾಗವತ ಹೇಳ್ತದೆ, ಸಂಪತ್ತನ್ನ ತಂದು ಅವನ ಕಾಲಿಗೆ ಹಾಕ್ತಾ ಇದ್ದ. ಇಷ್ಟು ಪಿತೃಭಕ್ತಿ ಮಾಡ್ತಾರೆ ಈಗಿನ ಜನ ಗೊತ್ತಿಲ್ಲ, ಆದರೆ ಭಾತೃಭಕ್ತಿ ಮಾಡಿದ್ದವನು ಅಷ್ಟು. ಅಂತ ಮಕ್ಕಳನ್ನ ಇಷ್ಟು ಅಸ್ತವ್ಯಸ್ತವಾಗಿ ನೋಡ್ಕೊಳ್ತಾ ಇದ್ದಾನೆ. ಅಕ್ರೂರ, ನೀನು ಹೋಗಿ ಹಸ್ತಿನಾವತಿಗೆ ನನ್ನ ಸಂದೇಶವನ್ನ ಧೃತರಾಷ್ಟ್ರನಿಗೆ ಮುಟ್ಟಿಸು. ನೀ ಮಾಡ್ತಾ ಇದ್ದು ಸರಿಯಲ್ಲ, ಪಾಪ ಬರ್ತದೆ, ಇದರಿಂದ ನಿನಗೆ ಸ್ವರ್ಗವಾಗುವುದಿಲ್ಲ. ರಾಜನಾದವನು, ರಾಜ್ಯದಲ್ಲಿ ಕೂತವನು, ಏನೇನು ರಾಜ್ಯದ ಮತ್ತೆ ರಾಜನಿಗಿದ್ದ ಧರ್ಮಗಳಿದೆಯೋ ಅದರಲ್ಲಿ ಮೊಟ್ಟ ಮೊದಲನೇ ಧರ್ಮ ಅಂದ್ರೆ ಪರಿಪಾಲನೆ, ಪ್ರಜಾರಕ್ಷಣೆ, ಧರ್ಮ ಸಂರಕ್ಷಣೆ. ನೀನು ಅದನ್ನೇ ಮಾಡ್ತಾ ಇಲ್ಲ. ಹಾಗಾಗಿ ನಿನಗೆ ಮತ್ತೆ ದೇವರು ಸಂತೋಷ ಪಡುವುದಿಲ್ಲ, ನಿನ್ನ ಮೇಲೆ ಸಿಟ್ಟಾಗ್ತಾನೆ ಅಂತ ಹೇಳು ಅಂತಂದಾಗ ಅಕ್ರೂರ ಶರಣೆ ಅವನು ಯಾದವ. ಅವನೇನ್ ಮಾಡ್ತಾನೆ, ಕೃಷ್ಣ ಈಗ ಹೇಳಿದ್ದಾನೆ ಅಂತ ಬಂದವನೇ ಬಂದು ಹೇಳಿಲ್ಲ. ಬಂದಿದ್ದಕ್ಕೆ ಮತ್ತು ಧೃತರಾಷ್ಟ್ರನು ಸ್ವಾಗತ ಮಾಡಿದ, ಕೂಡಿಸಿದ. 3 ತಿಂಗಳುಗಳ ಕಾಲ ಅಲ್ಲಿ ಇದ್ದಾನೆ. ಏನು ವಾತಾವರಣ ಇದೆ, ಯಾರು ಯಾರಿಗೆ ಕಿಮ್ಮತ್ತು ಕೊಡ್ತಾರೆ, ಯಾರು ಯಾರಿಗೆ ಮರ್ಯಾದೆ, ಯಾರಿಗೆ ಇಲ್ಲಿ ಪ್ರಶಸ್ತಿ ಇದೆ, ಯಾರಿಗೆ ಪ್ರಾಶಸ್ತ್ಯ ಇಲ್ಲ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕೃಷ್ಣ ಹೇಳಿದ ಸಂದೇಶವನ್ನ ಸಭೆಯ ಮಧ್ಯದಲ್ಲಿ ನನಗೆ ಅವತ್ತೂ ಕೃಷ್ಣ ಹೇಳಿ ಕಳಿಸಿದ್ದಾನೆ. ನೀನು ಮತ್ತೆ ವಿಷಮವಾಗಿ ನಿನ್ನ ತಮ್ಮನ ಮಕ್ಕಳ ಮೇಲೆ ಇದ್ದೀ ಅಂತ ಗೊತ್ತಾಗಿದೆ, ಹಾಗೆ ಇರಬೇಡ ಅಂತ ಕೃಷ್ಣ ಮತ್ತೆ ಹೇಳಿದ್ದಾನೆ ಅಂತ ಹೇಳಿ, ತಾನು ಹೇಳಬೇಕಾದದ್ದನ್ನು ಹೇಳಿ ಕೃಷ್ಣ ಕೊಟ್ಟ ಸಂದೇಶವನ್ನು ಹೇಳಿದರೆ ಯಾವುದಕ್ಕೂ ವಿಕಾರ ಇಲ್ಲ. ನೀನೇನಾದರೂ ಇದಕ್ಕೆ ವಿಕಾರ ತೋರಿಸಲಿಲ್ಲ, ಇದಕ್ಕೆ ಸರಿಯಾಗಿ ನೀನು ರಕ್ಷಣೆ ಮಾಡಲಿಲ್ಲ ಅಂತ ಆದರೆ ನಿನಗೆ ದುರ್ಗತಿ ಆಗ್ತದೆ ಅಂದಾಗ ಧೃತರಾಷ್ಟ್ರ ಏನು ಉತ್ತರ ಕೊಡ್ತಾನೆ? ಧೃತರಾಷ್ಟ್ರವಾಚ ತಥಾವದತಿ ಕಲ್ಯಾಣಿ ವಾಚಂ ದಾನಪತಿ ಭವಾನ್ ತಥಾ ಅನಯಾನ ತುತ್ತಾಮಿ ಮರ್ತ್ಯಪ್ರಾಯ ಸ್ಥಾಪುತಂ. ಆಗ ಹೇಳ್ತಾನೆ, ಎಲ್ಲ ದೇವರ ಕೈಯಲ್ಲಿದ್ದೀರಿ, ದೇವರ ಇಚ್ಛೆಗೆ ಬಂದಂತೆ ಆಗ್ತದೆ. ಮಾನ ಅವಮಾನ, ಜ್ಞಾನ ಅಜ್ಞಾನ, ಭಕ್ತಿ ಅಭಕ್ತಿ ಇದೆಲ್ಲ ನಾವು ಕಷ್ಟಪಟ್ಟರೆ ಆಗ್ತದ? ನಮ್ಮ ಕೈಯಲ್ಲಿದ್ದರೆ ಯಾವಾಗ ಆಗ್ಬಿಡ್ತಿತ್ತು, ದೇವರ ಕೈಯಲ್ಲಿದೆ. ಹಾಗಾಗಿ ಅವನು ನಿಮ್ಮ ಮಕ್ಕಳನ್ನು ಸರಿಯಾಗಿ ನೋಡ್ಕೋ ಅಂತಂದ್ರೆ, ನಾನು ನೋಡ್ಕೊಳ್ತೇನೆ, ದೇವರ ಕೈಯಲ್ಲಿದೆ ಅಂತ ಹೇಳ್ಬಿಡ್ತಾನೆ. ದುರ್ಯೋಧನ ಮಾತನ್ನು ಕೇಳಬೇಡ, ನೀನು ನಾಶನಾಗಿ ಹೋಗ್ತೀನಿ, ನಿನ್ನ ಕುಲ ನಾಶ ಆಗ್ತದೆ. ಅವನು ಹುಟ್ಟಿದಾಗೆ ನರಿಗಳೆಲ್ಲ ಒದರಿವೆ, ಅಪಶಬ್ದಗಳೆಲ್ಲ ಹೋಗಿದೆ, ಧರ್ಮ ಎಲ್ಲ ನಾಶವಾಗ್ತಾ ಇದೆ, ರಾಜ್ಯ ಭ್ರಷ್ಟವಾಗ್ತದೆ, ಪಾಂಡವರಲ್ಲಿ ಕೌರವರಲ್ಲಿ ಯುದ್ಧವಾಗಿ ಎಲ್ಲರೂ ಸತ್ತು ಹೋಗ್ತೀರಿ ನೀವು ಅಂತ ಇಷ್ಟೆಲ್ಲ ಓಪನ್ ಆಗಿ ಕೃಷ್ಣ ಹೇಳಿದ ಸಂದೇಶವನ್ನು ತಿಳಿಸಿದರೂ ಅವನು ಮತ್ತೆ ಅದಕ್ಕೂ ವಿಕಾರ ತೋರಿಸಲಿಲ್ಲ. ತೋರಿಸದೇನೆ ಈ ಮೇಲ್ಮೇಲೆ ತೇಲಾಡುವಂತಹ ಮಾತುಗಳನ್ನು ಹೇಳಿ ಧಾಡಿಸಿಕೊಂಡು ಬಿಟ್ಟವನು. ಎಲ್ಲ ದೇವರ ಇಚ್ಛಾ, ದೇವರ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು ಅಂತ ಹೇಳಿ ದೇವರ ಮೇಲೆ ಹಾಕಿ ಮಾಡುವುದೆಲ್ಲ ತಾನು, ದೇವರ ಮೇಲೆಲ್ಲ ಹಾಕಿ ತಾನು ಅದನ್ನು ಬಿಟ್ಟುಬಿಟ್ಟ. ಹೀಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಅಂತ ಹೇಳಿ ಅಕ್ರೂರ ಬಂದು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಈ ಕಡೆಗೆ ಅಸ್ಥಿ ಮತ್ತು ಪ್ರಾಸ್ತಿ, ಕಂಸ ಸತ್ತು ಹೋಗಿದ್ದಾನೆ. ಆ ಕಥೆಯನ್ನು ಮುಂದೆ ಬರೆಸ್ತಾರೆ.
ಕೃಷ್ಣ ಗುರುಕುಲವಾಸ ಆಯಿತು, ಉಪನಯನ ಆದದ್ದಕ್ಕೆ ಗುರುಕುಲವಾಸ ಅವೆಲ್ಲ ಆಗಿ ಗೋಪಿಕಾಸ್ತ್ರೀಯರಿಗೆ ಸಂತೋಷ ಪಡಿಸಬೇಕು ಅಂತ ಹೇಳಿ ಸಮಾಧಾನ ವಾಕ್ಯಗಳನ್ನು ಹೇಳಿ ಕಳಿಸಿದ. ಆಮೇಲೆ ಆ ಕುಬ್ಜೆಯ ಆಶೀರ್ವಾದ ಮಾಡಲಿಕ್ಕೆ ಆತಿಥ್ಯ ಸ್ವೀಕಾರ, ಅಕ್ರೂರನ ಆತಿಥ್ಯ ಸ್ವೀಕಾರ. ಕೊನೆಗೆ ಅಕ್ರೂರನಿಗೆ ಹೇಳಿ ಕಳಿಸಿ ಅವ್ರ ಮನೆಗೆ ಊಟಕ್ಕೆ ಹೋದದ್ದು ಯಾಕೆ ಅಂದರೆ ಪಾಂಡವರಿಗೆ ರಕ್ಷಣೆ ಮಾಡಬೇಕು, ಪಾಂಡವರಿಗೆ ಅಧರ್ಮ ನಡೀತಾ ಇದೆ ಅಂತ ಹೇಳಿ ಅಕ್ರೂರ ಮನೆಗೆ ಹೋಗಿ ಊಟ ಮಾಡಿ ಅಕ್ರೂರನ ಕಡೆಯಿಂದ ಇದೆಲ್ಲ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ ಕೃಷ್ಣ. ಇಷ್ಟೆಲ್ಲ ಆದ ಮೇಲೆ ಅಂದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾದ್ದೇನೆಂದರೆ, ಸಜ್ಜನ ಇತ್ತು ಅಂದರೆ ದುಷ್ಟ ಜನರಿಗೆ ಉಪದೇಶವನ್ನು ಎಂದೂ ಮಾಡಬಾರದು, ಮಾಡಬೇಡ್ರಿ ಅಂತ ಕೃಷ್ಣನ ಸಂದೇಶ. ಆದರೆ ಸಜ್ಜನ ಧೃತರಾಷ್ಟ್ರ ಸಾಮಾನ್ಯನಾದವನಲ್ಲವ, ಧೃತರಾಷ್ಟ್ರ ಅಂತನೂ ಗಂಧರ್ವ. ಹಾಗಾಗಿ ಆ ಗಂಧರ್ವ ಕಲಿ ಪ್ರವೇಶಗೊಂಡು ತಾನು ಧರ್ಮ ರಾಜ್ಯದಿಂದ ಭ್ರಷ್ಟನಾಗ್ತಾ ಇದ್ದಾನೆ, ಸಜ್ಜನರಿಗೆಲ್ಲ ಅಹಿತ ಮಾಡ್ತಾ ಇದ್ದಾನೆ. ಇದಾಗಬಾರದು ಅಂತ ಹೇಳಿ ಧರ್ಮಸ್ವರೂಪನಾದ ಭಗವಂತ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಸ್ವಯಂ ತಾನು ಬಂದರೆ ಮುಂದೆ ಬರ್ತಾನೆ. ಈಗ ಅಕ್ರೂರನಿಂದ ಕೊಂಡ ಕಳಿಸಿದ, ಹಾಗೂ ಅವನಿಗೇನು ವಿಕಾರ ಆಗಲಿಲ್ಲ. ಹಾಗಾಗಿ ಹಾನಿಯಾಗುವುದು ನಿಶ್ಚಿತ ಅಂತ ಭಾವಿಸಿದ್ದಾನೆ. ಇಷ್ಟು ಕಥೆ ಮುಗಿದ ಮೇಲೆ ಅಸ್ಥಿ ಮತ್ತು ಪ್ರಾಸ್ತಿ ಕಂಸನ ಮಡದೆಯರು, ಜರಾಸಂಧನ ಮಕ್ಕಳು, ಅವರೆಲ್ಲ ಇಬ್ರು ಜರಾಸಂಧನ ಮಕ್ಕಳು. ಕಂಸನ ಪ್ರಭಾವದಿಂದ ಕಂಸನ ಶಕ್ತಿಯನ್ನು, ಜರಾಸಂಧನಿಗೆ ವಶನಾಗದೇ ಇದ್ದ ಜನ ಇಲ್ಲ. ಆಗಿನ ಕಾಲದ ರಾಜರೆಲ್ಲ ಜರಾಸಂಧನ ವಶ, ಅಷ್ಟು ಬಲಿಷ್ಠ ಅವನು. ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠರು ಹೇಗೆ ಭೀಮಸೇನ್ ದೇವರು, ಹಾಗೆ ಶೈವರಲ್ಲಿ ಅತ್ಯಂತ ಉತ್ತಮನು. ಶೈವರ ಏನು ಅನುಸಾರಿಗಳಿದ್ದಾರಲ್ಲ ಅವರಿಂದೆಲ್ಲ ಪೂಜೆ ಮಾಡಿಸ್ಕೊಳ್ತಾ ಇದ್ದವನು. ಅಷ್ಟು ಭಾರಿ ಪರಾಕ್ರಮಿ ಅವನು. ಮತ್ತೆ ಈ ಕಂಸನ ಪರಾಕ್ರಮವನ್ನು ಕಂಡು ತನ್ನ ಮಕ್ಕಳನ್ನ ಮದುವೆ ಮಾಡಿದ್ದ. ಈಗ ಅವರೆಲ್ಲ ಬಂದು ಕಂಪ್ಲೇಂಟ್ ಅನ್ನು ಹೇಳ್ತಾ ಇದ್ದಾರೆ, ಇಲ್ಲ ಕಂಸ ಸತ್ತೋಗಿದ್ದಾನೆ, ಕೃಷ್ಣ ಅವನನ್ನು ಕೊಂದು ಹಾಕಿದ್ದಾನೆ, ಹಾಗಾಗಿ ಕೃಷ್ಣನನ್ನ ನೀನು ಸಂಹಾರ ಮಾಡಬೇಕು ಅಂತ ಹೇಳಿದರೆ, ಆಗ ನಿಂತಲ್ಲಿಂದಲೇನೆ ನೋಡ್ರಿ ಅವನಿಗೆ ಎಷ್ಟು ಶಕ್ತಿ ಇದೆ. ಪಕ್ಕದಲ್ಲಿ ನಾರದರಿದ್ದರಂತೆ. ನಾರದರು ಹೇಳ್ತಾರೆ, ಇಲ್ಲ ಎಲ್ಲಿ ಇವನು ಇದ್ದವನು ಜರಾಸಂಧ ನಿಂತಲ್ಲಿಂದಲೇನೆ ಒಂದು ಗದಾಪ್ರಹಾರ ಮಾಡ್ತಾನಂತೆ. ಎಲ್ಲಿಗೆ? ಮಥುರಾದಲ್ಲಿ ಕೃಷ್ಣ ಇದ್ದಾನೆ. ಮಥುರೆಯಿಂದ ಕಂಸ ಇದ್ದ ಸ್ಥಳ 101 ಯೋಜನದಷ್ಟು ದೂರ. 101 ಯೋಜನದಷ್ಟು ದೂರ ಜರಾಸಂಧ ಇದ್ದ ಸ್ಥಳದಿಂದ ಕೃಷ್ಣ ಎಲ್ಲಿ ಕೂತಿದ್ದಾನಲ್ಲ ಅಲ್ಲಿ ಸ್ಥಳದವರೆಗೆ, ಅಂದರೆ ಬೀಸಾಡಿದ ಗದೆ ಸೀದ ನೇರವಾಗಿ ಬಂದು ಕೃಷ್ಣನ ತಲೆಗೆ ಬಂದು ಬಡಿಬೇಕದು. ಆ ಗದೆಯಿಂದ, ಅದು ರುದ್ರದೇವರು ಕೊಟ್ಟಂತಹ ಗದೆ, ಅದು ಭಾರಿ ವರದಿಂದ ಸಿಕ್ಕ ಗದೆ. ಆ ಗದೆಯನ್ನ ಒಗಿಬೇಕಲ್ಲ, ಹಾಗಾಗಿ ಎಷ್ಟು ದೂರ ಇದ್ದಾನೆ ಕೃಷ್ಣ ಅಂತ ನಾರದರಿಗೆ ಕೇಳಿದಾಗ ತಮ್ಮ ಮತ್ತೆ ಜ್ಞಾನದಿಂದ ನಾರದರು ಹೇಳ್ತಾರೆ, 100 ಯೋಜನದಲ್ಲಿ ದೂರ ಇದ್ದಾನೆ ಕೃಷ್ಣ. 101 ಇದ್ದದ್ದು, ಆದರೆ 100 ಯೋಜನ ದೂರದಲ್ಲಿ ಇದ್ದಾನೆ ಕೃಷ್ಣ ಅಂತ ಹೇಳ್ತಾರೆ. ಯಾಕೆ? ಆ ಗದೆ ಬಂದು ಬಡದರೆ ಕೃಷ್ಣ ಸತ್ತೋಗ್ತಿದ್ನ? ಇಲ್ಲ. ಇದೊಂದು ರೀತಿಯಿಂದ ದೇವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿದೆ. ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ತಿಳಿಸಿಕೊಡ್ತಾರೆ. ಇದೊಂದು ರೀತಿಯಿಂದ ದೇವರ ಸೇವೆ ಮಾಡಿದಂತೆ ಆಗ್ತದೆ ಅನ್ನೋ ಸಲುವಾಗಿ ತಾನು ನಾರದರು ಹೇಳಿದ್ರು. ಮತ್ತೊಂದು ಕಾರಣ ಇದೆ. ಏನು ಮತ್ತೊಂದು ಕಾರಣ? ಆ ಮಥುರಾ ಪಟ್ಟಣದಿಂದ 1 ಯೋಜನ ದೂರದಲ್ಲಿ ಈ ಜರಾಸಂಧನ ತಾಯಿಯಾದ ಜರಾ ಎಂಬ ರಾಕ್ಷಸಿ ಇದ್ಲು. ಇವನು ಹುಟ್ಟಿದಾಗ ಮದ್ರ ದೇಶದಲ್ಲಿ ಹುಟ್ಟಿದಾಗ 2 ಹೋಳಾಗಿ ಹುಟ್ಟಿದ್ದಾನೆ. ಬಹಳ ಕಥೆಗಳಿವೆ. 2 ಹೋಳಾಗಿ ಹುಟ್ಟಿದ್ದಾನೆ. 2 ಹೋಳಾದಾಗ ಇದೇನು ಅಪಶಕನ ಅಂತ ಹೇಳಿ ತನ್ನ ತಂದೆ ಕಾಡಿನಲ್ಲಿ ಬಿಸಾಡಬರ್ರಿ ಇದನ್ನ ಅಂತ ಬಿಸಾಕಿದ್ರೆ ಎಷ್ಟೋ ದಿನಗಳ ಕಾಲ ಹಾಗೆ ಬಿದ್ದಿತ್ತದು ಕೂಸು. 2 ಹೋಳಾಗಿ, ಅಂದರೆ 1 ಕೈ, 1 ಕಾಲು, 1 ಮೂಗು, 1 ಕಣ್ಣು, ಒಂದೇ ಕಿವಿ, ಈ ಕಡೆ 1 ಕಿವಿ, 1 ಕಾಲು, 1 ಕಿವಿ, 1 ಮೂಗು, ಹೀಗೆ ಇದ್ದು ಒದ್ದಾಡ್ತಾ ಇತ್ತು ಕೂಸು. ಆಗ ಈ ರಾಕ್ಷಸಿ ಮಾಯಾವಿ ಅವಳು ಮೇಲೆ ಆಕಾಶಯಾನ ಮಾಡ್ತಾ ಇದ್ದಾಗ ನೋಡಿದ್ದು ಕೂಸನ್ನ. ಹಾಗಾಗಿ ಅದನ್ನ ಸಂಧ ಮಾಡಿದ್ದಕ್ಕೆ ಜರಾಸಂಧ ಅಂತ ಇವನಿಗೆ ಹೆಸರು. ಇಲ್ಲಿ ಮದ್ರರಾಜ. ಹಾಗಾಗಿ ಆ ಜರಾಸಂಧ ಅವಳು ಹೇಗೆ ಈಗ ಸುಮ್ಮನೆ ಕೆಟ್ಟಕ್ಕೆ ಒಳ್ಳೆಯ ಉದಾಹರಣೆ ಕೊಡಬೇಕಲ್ಲ. ಈಗ ಸತ್ಯಾತ್ಮ ತೀರ್ಥರಿದ್ದಾರೆ, ಅವರು ಗುರುಸ್ಥಾನದಲ್ಲಿ ಗುರುಪೀಠದಲ್ಲಿ ಕೂತಿದ್ದಕ್ಕೆ ಅವರ ತಾಯಿಯಾದ ಮಾತೋಶ್ರೀಯವರನ್ನೆಲ್ಲರೂ ಹೇಗೆ ಪೂಜೆ ಮಾಡ್ತಾರೆ. ಇಂತಹ ಜಗತ್ತಿಗೆ ಮತ್ತು ಒಳ್ಳೆ ಸಂತಾನವನ್ನು ಕೊಟ್ಟರಿ, ಹಾಗೆ ಈಗ 108 ಉದ್ದೇಶದಿಂದ ಅವರನ್ನು ಪೂಜೆ ಮಾಡ್ತಾರ ಇಲ್ವೋ. ಹಾಗೆ ಶೈವರಲ್ಲಿ ಅಗ್ರೇಸರನಾದ ಜರಾಸಂಧನನ್ನ ನೀನು ಕೊಟ್ಟಿ ತಾಯಿ ಅಂತ ಹೇಳಿ ಅವಳನ್ನು ಪೂಜೆ ಮಾಡ್ತಾ ಇದ್ದರಂತೆ ಜನ.
ಇಟ್ಟು ಅವರ ಪ್ರಭಾವ ಇತ್ತು. ಹಾಗಾಗಿ ಅವಳು ಸಾಯಬೇಕು ಅಂತ ಹೇಳಿ ಅವನು ಗದೆಯನ್ನ ಕೃಷ್ಣ ಸಾಯಬೇಕು ಅಂತ ಉದ್ದೇಶದಿಂದ ನಾರದರು ಕೇಳಿದಕ್ಕೆ 100 ಯೋಜನ ದೂರದಲ್ಲಿ ಕೃಷ್ಣ ಇದ್ದಾನೆ ಅಂದಾಗ 100 ಬಾರಿ ಗದೆಯನ್ನ ತಿರುಗಿಸ್ತಾನಂತೆ. ಗರ 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 ತಿರುಗಿಸಿ ಎತ್ತಿ ಒಗೆದರೆ ಸೀದಾ ಬಂದು ನೇರವಾಗಿ ತನ್ನ ತಾಯಿಯಾದ ಜರಾ ಮೇಲೆ ಬಂದು ಬೀಳುತ್ತದೆ. ಅವಳು ಸತ್ತು ಹೋಗ್ತಾಳೆ. ಒಗೆದದ್ದು ಕೃಷ್ಣ ಸಾಯ್ಬೇಕಂತ. ಆದರೆ ನಾರದರು ಮಾಡಿದಂತಹ ಉಪಾಯದಿಂದ ಜರ ಸತ್ತು ಹೋದ್ದು. ಆಗ ಆಗಲಿ ಅಂತ ಹೇಳಿ ಸುದ್ದಿ ಗೊತ್ತಾಯಿತು, ದುಃಖಪಟ್ಟ. ಆಗ ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಜರಾಸಂಧ. ಆಗ 4 ದ್ವಾರಗಳು, ಎಲ್ಲ ಕಡೆಗೆ ಸೈನ್ಯವನ್ನು ಕಳಿಸ್ತಾನೆ. ಉತ್ತರ ದ್ವಾರದಿಂದ ಕೃಷ್ಣನೇ ಬರ್ತಾನೆ. ಬಂದಾಗ ಜರಾಸಂಧನು ಅಲ್ಲೇ ಇರ್ತಾನೆ. ಭಯಾನಕ ಘನಘೋರವಾದ ಯುದ್ಧವಾಗ್ತದೆ. ಯುದ್ಧವಾದ ಮೇಲೆ ಕೊನೆಗೆ ಜರಾಸಂಧನನ್ನು ಕೊಲ್ಲಬೇಕು ಬಲರಾಮದೇವರು. ಆಗ ಆಕಾಶವಾಣಿ ಆಗ್ತದೆ, ಇದು ನಿನ್ನ ತುತ್ತಲ್ಲ, ಇವನನ್ನು ಸಂಹಾರ ಮಾಡುವುದು ಶಕ್ತಿ ಸಾಮರ್ಥ್ಯಗಳು ಇದ್ದರೂ ನಿನಗೆ ಅಷ್ಟು ಪುಣ್ಯ ಬರುವಂತೆ ಇಲ್ಲ. ಚತುರ್ಮುಖತ್ವ ಯೋಗ್ಯತಾ, ಯಾರು ಪದವಿಯನ್ನ ಅಂದ್ರೆ ಬ್ರಹ್ಮದೇವರ ಪದವಿಯನ್ನು ಹೊಂದುವರಿದ್ದಾರೋ ಅವರಿಗೆ ಇವರನ್ನ ಸಂಹಾರ ಮಾಡುವ ಯೋಗ್ಯತೆ. ಹಾಗಾಗಿ ಅದು ಸಾಮರ್ಥ್ಯ ಯಾರಿಗಿದೆ? ವಾಯುದೇವರಿಗಿದೆ. ಅವತಾರ ಮಾಡಿದವರು ಯಾರು? ವಾಯುದೇವರ ಅವತಾರ ಭೀಮಸೇನ. ಹಾಗಾಗಿ ಆ ಭೀಮಸೇನಿಯವರಿಗೆ ಬ್ರಹ್ಮದೇವರ ಪದವಿಯನ್ನು ಹೊಂದಲು ಏನು ಪುಣ್ಯ ಬೇಕು ಆ ಪುಣ್ಯವನ್ನು ಕೊಡಬೇಕಾಗಿದೆ ಕೃಷ್ಣ. ಹಾಗಾಗಿ 18 ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದು ಯುದ್ಧ ಮಾಡಿದರು. ಎಲ್ಲಾ ಸೈನ್ಯವನ್ನು ಭೂಭಾರ ಹರಣ ಮಾಡೋದಕ್ಕಾಗಿ ಪರಮಾತ್ಮ ಅವತಾರ ಮಾಡಿತ್ತು. ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿ ನಿರಾಯುಧನಾಗಿ, ನಿಶಸ್ತ್ರನಾಗಿ, ರಥಿಕನಾಗಿ, ಬರೀ ರಥವುಳ್ಳವನಾಗಿ ಅವನನ್ನ ಮಾಡಿ ತಾನು ಕೊಟ್ಟು ಕಳಿಸ್ತಾ ಇದ್ದ. ಹೀಗೆ 18 ಬಾರಿ ಕೃಷ್ಣ ತಾನು ಜರಾಸಂಧನನ್ನ ಮತ್ತು ಸೋಲಿಸಿ ಕಳಿಸಿದ್ದಾನೆ. ಆಗ ಕೊನೆಗೆ ಆ ಕೃಷ್ಣನ ಸಾಮರ್ಥ್ಯ, ಕೃಷ್ಣನ ಅದ್ಭುತವಾದಂತಹ ಮಹಿಮೆ ಇವನ್ನೆಲ್ಲ ಇನ್ನು ಬಹಳಷ್ಟು ಹೇಳಬೇಕಾದಂತೆ ಸಮಯ ಮುಗಿತಾ ಬಂತು. ಒಂದು ರುಕ್ಮಿಣಿ ಕಲ್ಯಾಣ ಅದನ್ನು ಕೇಳಿ ನಾವು ಈ ಪೂರ್ವಾರ್ಧವನ್ನ ಮುಕ್ತಾಯ ಮಾಡೋಣ. ಜರಾಸಂಧ ಸತ್ತಿದ್ದಾನೆ, ಇದು ಮಂಗಲ. ಮುಂದೆ ಜರಾಸಂಧ ಸೋತು ಹೋಗಿದ್ದಾನೆ. 18 ಬಾರಿ ಬಂದಾಗಲೂ ಕೃಷ್ಣ ಅವನನ್ನ ಸೋಲಿಸಿದ್ದಾನೆ. ಅವನ ಪರಿಪೂರ್ಣ ಸೈನ್ಯ ಎಲ್ಲವನ್ನು ಸಂಹಾರ ಮಾಡಿದ್ದಾನೆ ಕೃಷ್ಣ. ಭೀಷ್ಮಕ ಅಂತನ್ನುವ ರಾಜ ಇದ್ದ, ವಿದರ್ಭ ಅಧಿಪತಿ ಅವನು. ಅವನಿಗೆ ಮಕ್ಕಳಿದ್ದಾರೆ, ರುಕ್ಮಗ್ರಥ, ರುಕ್ಮಬಾಹು ಮತ್ತು ರುಕ್ಮಿಣಿ. ಆ ರುಕ್ಮಿಣಿ ಬಹಳ ಗುಣವಂತಳು, ಶೀಲವಂತಳು, ರೂಪವಂತಳು. ಅದಕ್ಕಾಗಿ ರುಕ್ಮಿಣೀಶ ಸ್ವಸಾ ಸತಿ ಅಂತ ಹೇಳ್ತದೆ ಭಾಗವತ. ಯಾರಿಗೂ ವಿಶೇಷಣಗಳನ್ನು ಕೊಡಲಿಲ್ಲ, ಆದರೆ ರುಕ್ಮಿಣಿಗೆ ಮಾತ್ರ ವಿಶೇಷಣವನ್ನು ಕೊಟ್ಟರು. ಹಾಗಾಗಿ ರುಕ್ಮಿಣಿ ಹುಟ್ಟಿದಾರಭ್ಯ ಕೃಷ್ಣನ ಗುಣಗಳನ್ನೇ ಕೇಳಿ 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 ಬೆಳೆದವಳು ನಾರದರಿಂದ. ಹಾಗಾಗಿ ಪರಿಪೂರ್ಣವಾಗಿ ಮನಸ್ಸಿನಿಂದ, ದೇಹದಿಂದ ಕೃಷ್ಣನನ್ನೇ ಆರಾಧಿಸಿದ್ದು. ಅಂತ ಕೃಷ್ಣನನ್ನ ಆರಾಧಿಸ್ತಾ ಇರಬೇಕಾದಾಗ ಆದರೆ ಈ ಎಲ್ಲ ಬಂಧುಗಳಿಗೆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರಿಗೆ ಇಚ್ಛೆ. ಇವಳು ಕೃಷ್ಣನನ್ನ ಪಡಿಬೇಕು, ಕೃಷ್ಣನ ಮದುವೆ ಮಾಡ್ಕೋಬೇಕು ಅಂತ ಇವಳಿಗೆ ಇಚ್ಛೆ. ಆದರೆ ಶಿಶುಪಾಲನನ್ನ ಮದುವೆ ಮಾಡಬೇಕು ಅಂತ ದುಷ್ಟನಾದ ರುಕ್ಮಿಗೆ ಇಚ್ಛೆ ಆಗಿದೆ. ಇವನಿಗೆ ಭೀಷ್ಮಕರಾಜನಿಗೆ ಹಿಂದೆ ಬಂದು ನಾನು ಯಾರು, ರುಕ್ಮಿಣಿ ಯಾರು, ವಿಶ್ವರೂಪ ತೋರಿಸಿ ಹೋಗಿದ್ದಾನೆ ಕೃಷ್ಣ, ಅದೆಲ್ಲ ಕಥೆ ಬರುತ್ತದೆ. ಹಾಗಾಗಿ ಸರಿ ಆಗಲಿ ಅಂತ ಇವರು ವಿಚಾರ ಮಾಡಿದ್ದಾರೆ. ಪ್ರತಿನಿತ್ಯ ಒಬ್ಬವನು ಪಂಚಾಂಗ ಶ್ರವಣ, ವಾರ, ತಿಥಿ, ನಕ್ಷತ್ರಗಳು, ಇವತ್ತು ಒಳ್ಳೆ ದಿವಸ ಇದೆ, ಇವತ್ತು ಈ ಪಾರಾಯಣ ಮಾಡಬೇಕು, ಈ ಜಪ ಮಾಡಬೇಕು ಅಂತ ಹಿತನುಡಿಗಳನ್ನ ಹೇಳುವ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಬರ್ತಾ ಇದ್ದ ರಾಜ್ಯಕ್ಕೆ. ಅವನ ಹತ್ರ ರುಕ್ಮಿಣಿ ತಾನು ಒಂದು ಪತ್ರವನ್ನು ಬರೆದು ಕಳಿಸಿದ್ದಾಳೆ. ಬ್ರಾಹ್ಮಣ್ಯ ದೇವ, ನೀನು ನನ್ನ ಸ್ವಾಮಿಯಾದ ಕೃಷ್ಣನಿಗೆ ಈ ಪತ್ರವನ್ನು ತಲುಪಿಸಬೇಕು. ಸರಿ ಆಗಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಪತ್ರವನ್ನು ಬರೆದು ಕೊಟ್ಟು ಕಳಿಸ್ತಾಳೆ. ಆಗ ಆ ಪತ್ರವನ್ನ ಭಾರಿ ಅದ್ಭುತವಾದ ಪತ್ರದು. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮೋಸ್ತೆ ನಿರ್ವಿಶ್ಯ ಕರ್ಣ ವಿವರೇ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತಯ್ಯಜ್ಜುತಾ ವಿಶದ ಚಿತ್ರಮ ಪತ್ರಮಮ್ಮೆ. ಕೃಷ್ಣ, ಈ ಪತ್ರವನ್ನು ಬರಿತಾ ಇದ್ದೇನೆ, ನಿನ್ನ ಗುಣಗಳನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ, ನೀನು ನನಗೆ ಬೇಕು ಅಂತ ಬಯಸ್ತಾ ಇದ್ದೇನೆ. ಇದನ್ನೆಲ್ಲ ಮಾತನಾಡಲಿಕ್ಕೆ ನನಗೆ ಯಾವ ನಾಚಿಕೆಗಳು ಇಲ್ಲ.
ಸಾಮಾನ್ಯ ಹುಡುಗ ಬೆನ್ನ ಹತ್ತಿರ್ತಾನೆ ಹುಡುಗಿಗೆ, ಆದ್ರೆ ಇಲ್ಲಿ ಹುಡುಗಿನೇ ಹುಡುಗನನ್ನ ಬೆನ್ನ ಹತ್ತಾ ಇದ್ದಾಳೆ. ಹಾಗಾಗಿ ಆಸೆ ಇಬ್ರಿಗೂ ಇರ್ತದೆ. ಆದ್ರೆ ದೇವರು ಶಕ್ತಿ ಏನು ಕೊಟ್ಟಿದ್ದಾನೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಮನಸ್ಸಿನಿಂದ ಬಹಳ ಗಟ್ಟಿ ಅವರು ಸಹನೆ ಮಾಡ್ಕೊಳ್ತಾರೆ. ಆದ್ರೆ ನಿನ್ನನ್ನು ನೋಡಿ, ನಿನ್ನ ಗುಣಗಳನ್ನ ಕೇಳಿ ನನಗೆ ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸಮಯನೂ ಇಲ್ಲ ಸಹನೆ ಮಾಡ್ಲಿಕ್ಕೆ. ಯಾಕೆ? ಶಿಶುಪಾಲ ಬೆನ್ನ ಹತ್ತಿ ಕೂತಿದ್ದಾನೆ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ. ಅದಕ್ಕೆ ನನ್ನ ಬಂಧು ಆಪ್ತ ಮಿತ್ರರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ, ನನಗೆ ಮಾತ್ರ ಇಚ್ಛಾ ಇಲ್ಲ. ಹಾಗಾಗಿ ನೀನೇ ನನಗೆ ಬೇಕು ಅಂತ ಹೇಳಿಕ್ಕೆ ನನಗೆ ಯಾವ ನಾಚಿಕೆಗಳು ಇಲ್ಲ. ನಿನ್ನ ಗುಣಗಳನ್ನು ಕೇಳಿದ್ದೇನೆ. ನಾನು ಇಷ್ಟು ದಿನಗಳ ಕಾಲ ಏನು ಆರಾಧನೆ ಮಾಡಿದ್ದೇನಲ್ಲ, ದೇವರ ಪೂಜೆ ಆಗಲಿ, ಬ್ರಾಹ್ಮಣ ಸತ್ಕಾರ ಅಥವಾ ಬ್ರಾಹ್ಮಣರ ಭೋಜನ ಇತ್ಯಾದಿ ಇತ್ಯಾದಿ ಯಾವ ಏನೇನುಗಳನ್ನು ಮಾಡಿದ್ದೇನೋ ಅದರಿಂದ ಬಂದ ಏನು ಪುಣ್ಯ ಇದೆಯೋ ಆ ಪುಣ್ಯ ನನಗೆ ಸಿಗುವುದೇ ಆಗಿದ್ರೆ ಅದು ನೀನು ಆಗಿ ಸಿಗಲಿ ಅಂತ ಹೇಳಿ ಬಹಳ ಮಹತ್ವದ್ದು. ಪೂರ್ತ ಇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರುವರ್ಚನಾದಿಭಿಹೇಯಂ ಭಗವಾನ್ ಪರೇಶಾರಾಧಿತೋ ಇದಿಗದಾಕೃತ ಎಂತ ಪಾಣಿಂ ಗೃಹಾತು ಮೇದ ಮಗೋಷತಾದಯೋನ್ನೇ. ಹಾಗಾಗಿ ಯಾವುದು ನನಗೆ ಸಿಗುದು ಬೇಡ, ನೀನೇ ನನಗೆ ಸಿಗಬೇಕು. ಆಗ ನೀನು ವಿಚಾರ ಮಾಡಬಹುದು, ಏನೋ ರುಕ್ಮಿಣಿ ಹೇಳಿದ್ದಾಳೆ, ಪತ್ರ ಬರೆದು ಕಳಿಸಿದ್ದಾಳೆ ಅಂತ ಹೋಗಿ ನಾನೇನು ರುಕ್ಮಿಣಿಯನ್ನು ಸರಳವಾಗಿ ಪಡಲು ಸಾಧ್ಯವಿಲ್ಲ. ರಾಜ್ಯ ಇದೆ, ಸೈನ್ಯ ಇದೆ, ರಾಜರಿದ್ದಾರೆ, ಅವ್ರನ್ನೆಲ್ಲ ಸೋಲಿಸಬೇಕು, ರಕ್ತಪಾತ. ಒಬ್ಬ ಹುಡುಗಿಯನ್ನು ಪಡ್ಲಿಕ್ಕೆ ಇಷ್ಟ್ಯಾಕೆ ಕಷ್ಟಪಡಬೇಕು ಅಂತ ಏನಾದರೂ ನನ್ನ ಮೇಲೆ ಉದಾಸೀನ ಮಾಡಿದ್ದೀನಿ ನೀನು. ಹಾಗೆ ಉದಾಸೀನ ಮಾಡಬೇಡ. ಒಂದು ಉಪಾಯ ಹೇಳ್ತೇನೆ, ಏನೂ ರಕ್ತಪಾತವಾಗದೇನೆ ನನ್ನನ್ನು ನೀನು ಸ್ವೀಕಾರ ಮಾಡಬಹುದು. ಹೇಗೆ ಅಂತಂದ್ರೆ, ನಾವು ಕುಲದೇವಿ ಯಾತ್ರಾ ಮಾಡ್ತೇವೆ. ಮದುವೆಗಿಂತ ಮುಂಚೆ ನಮ್ಮಲ್ಲಿ ಪದ್ಧತಿ, ಊರಿನ ಹೊರಗಡೆ ಇದ್ದ ಕುಲದೇವಿಯನ್ನ, ದುರ್ಗಾದೇವಿಯನ್ನ, ಗಿರಿಜಾ ದುರ್ಗಾದೇವಿ, ಪಾರ್ವತಿ ದೇವಿಯಲ್ಲಿ ಅಂತರ್ಯಾಮಿಯ ದುರ್ಗಾದೇವಿಯನ್ನ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ನಮ್ಮ ಸೌಮಾಂಗಲ್ಯ, ಮುಂದಿನ ಭವಿಷ್ಯ ಸುಖಕರವಾಗಲಿ ಅಂತ ಅವರ ಪ್ರಾರ್ಥನೆ ಮಾಡ್ತೀವಿ. ಆಗ ಬಹಳ ಜನ ಏನು ಇರೋದಿಲ್ಲ. ಆಗ ಬಂದು ನನ್ನನ್ನು ಹಾರಿಸಿಕೊಂಡು ಹೋಗಿ ನೀನು. ರುಕ್ಮಿಣಿ ಹಾಗೆ ಪತ್ರ ಬರೆದಿದ್ದಾಳೆ. ಆಗಲಿ, ಒಂದು ವೇಳೆ ನೀನು ಹಾಗಾದ್ರೆ ಮಾಡಲಿಲ್ಲ ಅಂತ ಆದ್ರೆ ನಾನು ಜಕ್ಷ್ಯಾಸೂನ್ ಕೃತ ಕೃಷಾನ್ ಶತವ ಜನ್ಮ ವಿಹ್ಸಾನ್, ನಾನು ಸತ್ಯ ಹೋಗ್ತೇನೆ, ನಾ ಜೀವನ ಬಿಡ್ತೇನೆ ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಕೃಷ್ಣ ಅಂತಾನೆ, ನನ್ನ ಭಕ್ತಳು ಇಷ್ಟು ನನ್ನ ಮೇಲೆ ವಿಶ್ವಾಸ ಮಾಡಿದ್ದಾಳೆ ಅಂತ ಹೇಳಿ ಆಗಿಂದಾಗ ರಥೆಯನ್ನು ತೆಗೆದುಕೊಂಡು, ಆಗಿನ ಕಾಲದಲ್ಲಿ ಬೇರೆ ಎಲ್ಲ ಇರ್ತಾವಲ್ಲ, ಸ್ವಲ್ಪ ಸ್ಪೀಡ್ ಹೋಗೋ ಗಾಡಿಗಳು, ಬಹಳ ಸ್ಪೀಡ್ ಹೋಗೋ ಗಾಡಿಗಳು, ಅತೀ ವೇಗದಲ್ಲಿ ಹೋಗಬೇಕಾದ್ರೆ ಬೇರೆ ಗಾಡಿಗಳು ಅಂತ ಇರ್ತಾವಲ್ಲ, ಹಾಗಿದ್ದಂತೆ ಕುದುರೆಗಳಿರ್ತದೆ. ಇಲ್ಲೇ ಊರಿನಲ್ಲಿ ತಿರುಗಾಡಲಿಕ್ಕೆ ಟೂ ವೀಲರ್ ತೊಗೊಂಡು ತಿರುಗಾಡೋದು, ಬೇರೆ ಊರುಗಳಲ್ಲಿ ಹೋಗಬೇಕಾದಾಗ ಕಾರುಗಳನ್ನು ಹೋಗ್ತವೆ, ಬಹಳ ಸ್ಪೀಡ್ ಓಡೋ ಕಾರುಗಳು, ಬೈಕ್ಗಳು ತೊಗೊಂಡು ಹೋಗ್ತೀವಲ್ಲ, ಹಾಗಿದ್ದಂತೆ ಕೃಷ್ಣ ಮೇಘ ಪುಷ್ಪ ಬಲಾಹಕ ಅಂತ ಹೇಳಿ ಕುದುರೆಗಳನ್ನ ಶೈವ ಸುಗ್ರೀವ ಮೇಘ ಪುಷ್ಪ ಬಲಾಹಕ ಭಾರಿ ಸ್ಪೀಡದಲ್ಲಿ ಹೋಗುವಂತಹ ಕುದುರೆಗಳನ್ನು ಕಟ್ಟಿಕೊಂಡು ಕೃಷ್ಣ ಆ ಬ್ರಾಹ್ಮಣನನ್ನು ಸೇರಿಸಿ ತಾನು ಡೇ ನೈಟ್ ಪ್ರಯಾಣ ಮಾಡಿದ್ದಾನೆ. ರಾತ್ರೋರಾತ್ರಿ ನಿದ್ದೆ ಮಾಡದೇನೆ ತಾನು ಪ್ರಯಾಣ ಸಾಗಿಸಿದ್ದಾನೆ. ದ್ವಾರಕಾದಿಂದ ವಿದರ್ಭಕ್ಕೆ ಬರಬೇಕು, ಅಂದ್ರೆ ನಾಗ್ಪುರ್ ಅಲ್ಲಿವರೆಗೆ ಬರಬೇಕು. ಅವನು ಬಂದಿದ್ದಾನೆ. ಕೃಷ್ಣ ಬಂದರೆ ಬರ್ತಾನೆ ಅಂತ ಎಲ್ಲರಿಗೂ ಖಾತ್ರಿ ಇತ್ತು. ಹಾಗಾಗಿ ಬಂದರೆ ಅವನಿಗೆ ಮನೆ ಇರಬಾರದು, ಆಸನ ಇರಬಾರದು, ಅವಮಾನ ಮಾಡಿ ಕಳಿಸ್ಬಿಡಬೇಕು. ಅವನು ಕೂಡ ರಾಜನಲ್ಲ, ಅವನು ಕೂಡ ಒಂದು ಇಷ್ಟು ಜನಕ್ಕೆ ನಾಯಕ ಅಂತಿದ್ದಾನಲ್ಲ, ಹಾಗಾಗಿ ನಂದನ ಮಗ ಅವನು, ಹಾಗಾಗಿ ಅವನು ನಾಯಕನೇ. ಹಾಗಾಗಿ ಅವನಿಗೆ ಅವಮರ್ಯಾದೆಗಳನ್ನು ಮಾಡಿಬಿಟ್ರೆ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳಿದರೆ ಕೃಷ್ಣ ಅದರ ಲೆಕ್ಕ ಮಾಡಲಿಲ್ಲ. ಊರಿನ ಹೊರಗಡೆ ಇದ್ದ. ಆವಾಗ ಇವಳು ಪಾಪ ಆಚೆ ಈಚೆ ಸುತ್ತಾ ಇದ್ದಾಳೆ ಮನೆಯಲ್ಲಿ. ಟೆನ್ಷನ್ ಆದಾಗ ಮನುಷ್ಯನಿಗೆ ತೋರಿಸದೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಿರ್ತಾನೆ. ಡಾಕ್ಟರ್ ಹೇಳ್ತಿರ್ತಾರೆ ವಾಕಿಂಗ್ ಮಾಡೋದಂತ. ಅವಾಗೆಲ್ಲ ಮಾಡೋದಿಲ್ಲ ಅವನು. ಯಾವಾಗ ಸಮಸ್ಯೆ ಬಹಳ ಆಗ್ತದಲ್ಲ, ಒಂದ್ ಕಡೆ ಕೂಡ್ಲಿಕ್ಕೆ ಆಗೋದಿಲ್ಲ, ವಾಕಿಂಗ್ ಮಾಡ್ತಿರ್ತಾನೆ. ಕಂಸನು ಹಾಗೆ ಮಾಡ್ತಿದ್ದ, ಇವನು ಕೂಡ ಮತ್ತೆ ರುಕ್ಮಿಣಿ ಕೂಡ ಹಾಗೆ ವಾಕಿಂಗ್ ಮಾಡ್ತಾ ಇದ್ದಾಳೆ. ಆಗ ಬ್ರಾಹ್ಮಣ ಬಂದಿದ್ದಾನೋ, ಎಲ್ಲಿ ಹೋದ್ನೋ, ಕೃಷ್ಣನಿಗೆ ಪತ್ರ ಕೊಡುವಂತೆ, ಅವನು ಯಾವ ಕೃಷ್ಣ ಅಂತ ತಿಳ್ಕೊಂಡಿದ್ದಾನೋ ಅಂತ ಹೇಳಿ ಬಹಳ ಟೆನ್ಷನ್ ಮಾಡಿಕೊಂಡು ದ್ವಾರಕಾಧೀಶ ಕೃಷ್ಣ ಅಂತ ತಿಳಿದಿದ್ದಾನೋ ಇಲ್ಲೋ ಅಂತ ಪಾಪ ವಿಚಾರ ಮಾಡ್ತಾ ಇದ್ದಾಳೆ. ಅಷ್ಟರೊಳಗೇನೆ ಎಡಭುಜ ಹಾರ್ತಾ ಇದೆ, ಎಡತೊಡಿ ಹಾಡ್ತಾ ಇದೆ, ಎಡಗಣ್ಣು ಹಾರ್ತಾ ಇದೆ. ಹಾಗಾಗಿ ಇದು ಶುಭ ಶಕುನ. ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ ಬಲಗಡೆ ಆಗಬೇಕು, ಹೆಣ್ಣು ಮಕ್ಕಳಿಗೆ ಎಡಕ್ಕೆ ಆಗಬೇಕು, ಶುಭ ಶಕುನ ಅಂತ ನೋಡ್ತಾ ಇದ್ದಾಳೆ. ಅಷ್ಟರೊಳಗೆ ಆ ಬ್ರಾಹ್ಮಣ ನಗತಾ 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 ನಗು ಮುಖವನ್ನು ಇಟ್ಟುಕೊಂಡು ಅಲ್ಲಿ ಕಂಡಿದ್ದಾನೆ. ಆಗ ನನ್ನ ಕಾರ್ಯ ಏನಾಯಿತು ಅಂತ ಕೇಳುವಂತೆಲ್ಲ ಬಾಯ್ಬಿಟ್ಟು ಈ ರುಕ್ಮಿ ವ್ಯವಸ್ಥೆ ಮಾಡಿದ್ದಾನೆ. ಹೆಣ್ಣು ಮಕ್ಕಳನ್ನ ತಿಳಿದುಕೊಳ್ಳುವ ಸ್ವಭಾವ, ಅದರಲ್ಲಿ ಚಾಣಾಕ್ಷತೆ, ಭಾರಿ ಸ್ಪೆಷಲಿಸ್ಟ್ ಅಂತ ಇರ್ತಾರಲ್ಲ, ಅವರನ್ನ ಹುಡುಕಿ ತಂದು ರುಕ್ಮಿಣಿ ಸುತ್ತಮುತ್ತಲು ಇಟ್ಟಿದ್ದಂತೆ ರುಕ್ಮಿ. ಇವಳು ಯಾವ ಭಾವನೆಯನ್ನ ತೋರಿಸ್ತಾಳೆ ಅದಕ್ಕೆ ಅಭಿಪ್ರಾಯ ಏನು ಅಂತ
ಅಂತ ತಿಳಿದುಕೊಳ್ಳುವ ವ್ಯಕ್ತಿಗಳು. ಅನಂತರದಲ್ಲಿ ಅವರೆಲ್ಲ ಭಾರಿ ವಯಸ್ಸಾದವರು ಇರ್ತಾರೆ, ಅನುಭವಸ್ಥರು ಇರ್ತಾರೆ, ಅಂಥವ್ರನ್ನ ತಂದಿಟ್ಟಿದ್ದ. ಹಾಗಾಗಿ ರುಕ್ಮಿಣಿ ಕೃಷ್ಣ ಬಂದಾನೋ ಇಲ್ಲ ಅಂತ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಸಂತೋಷ ಪಟ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಮುಖದ ಮೇಲೆಲ್ಲ ಕೂದಲುಗಳು ಬಿದ್ದಿದ್ದು ಅಂತೆ. ಆ ಕೂದಲುಗಳನ್ನು ಸರಿಸುವ ನೆಪದಲ್ಲಿ, ಕಿವಿಗೆ ಸಿಗಿಸ್ಕೊಳ್ಳುವ ನೆಪದಲ್ಲಿ ಕೃಷ್ಣ ಬಂದಿದ್ದಾನೋ ಇಲ್ಲಂತ ನೋಡಿದ್ಲು. ಬ್ರಾಹ್ಮಣ ಕಂಡ, ಓ ಸರಿ, ಹಾಗಾದ್ರೆ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಆಗ ಎಲ್ಲ ಆಗಿದೆ. ಮರುದಿವಸ ಹೋಗಿ ಮತ್ತೆ ಗಿರಿಜಾದೇವಿ ಪೂಜೆಯನ್ನು ಮಾಡಬೇಕು. ಗಂಧ, ಪುಷ್ಪ, ವಸ್ತ್ರ, ಅಲಂಕಾರ ವಸ್ತುಗಳನ್ನು ಅಷ್ಟ, ಕುಂಕುಮ, ಮಂತ್ರಾಕ್ಷತೆ, ಬ್ರಾಹ್ಮಣರು, ಸುಮಂಗಲಿಯ ಸ್ತ್ರೀಯರು ಎಲ್ಲರೂ ಸೇರಿಕೊಂಡು ರಥದಲ್ಲಿ ಕೂತು ಹೋಗಿದ್ದಾರೆ. ಗಿರಿಜಾ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಆಯಿತು, ಕೃಷ್ಣ ಇನ್ನ ಬಂದೇ ಇಲ್ಲ. ಪೂಜೆ ಮುಗಿಸಿ ಹೋಗಬೇಕು, ಆ ಸಮಯ ಬಂದಿದೆ, ಇನ್ನ ಕೃಷ್ಣ ಬಂದಿಲ್ಲ ಅಂತ ಬಹಳ ಚಿಂತ ಮಾಡ್ತಾ ಇದ್ದಾಗ ಕೃಷ್ಣ ಬಂದವನೇ ಬಂದ. ಹೇಗೆ ಬಂದು ಗೊತ್ತಿಲ್ಲ, ವಾಯುವೇಗದಲ್ಲಿ ಬಂದ. ರಥದಲ್ಲಿ ಆ ರುಕ್ಮಿಣಿಯನ್ನು ಹಾಕೊಂಡ. ಅಲ್ಲಿಂದ ಪಲಾಯನ ಮಾಡಬೇಕು ಅಂತ ಮುಂದೆ ಹೋಗಿ ನಿಂತು ಬಿಟ್ಟ. ಎಲ್ಲಿವರೆಗೆ ರುಕ್ಮಿಣಿಯನ್ನ ರಥದಲ್ಲಿ ಹಾಕೋಬೇಕು ಅಲ್ಲಿವರೆಗೆ ನಿಂತ ಕೃಷ್ಣ. ಅಲ್ಲಿಂದ ಆದ ಮೇಲೆ ಏನು ಪಲಾಯನ ಮಾಡಲಿಲ್ಲ, ನಿಂತ. ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಜರಾಸಂಧ ಮೊದಲು ಮಾಡಿಕೊಂಡು ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಎಲ್ಲರನ್ನು ಅನಾಯಾಸವಾಗಿ ಸೋಲಿಸಿ ಕೊಟ್ಟು ಕಳಿಸ್ತಾನೆ. ರುಕ್ಮಿಣಿ ಮತ್ತು ಕೃಷ್ಣ ಆರಾಮಾಗಿ ಬರ್ತಿರ್ತಾರೆ. ಆದರೆ ತನ್ನ ಅಣ್ಣನಾದ ರುಕ್ಮಿಣಿಗೆ ಸಮಾಧಾನ ಇಲ್ಲ. ಏನಾದರೂ ಮಾಡಿ ಕೃಷ್ಣನನ್ನ ಸೋಲಿಸಬೇಕು, ರುಕ್ಮಿಣಿಯನ್ನ ಕರೆತರಬೇಕು ಅಂತ. ಶಿಶುಪಾಲ ಪಾಪ ಈ ಕಡೆಗೆಲ್ಲ ಮದುವೆ ಡ್ರೆಸ್ಗಳನ್ನು ಹಾಕಿಕೊಂಡು, ತಲೆ ಮೇಲೆ ಪೀಠ ಹಾಕಿಕೊಂಡು, ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡು, ರುಕ್ಮಿಣಿ ಬಂದ್ಲು ಅಂತಂದ್ರೆ ಮದುವೆ ಮಂಟಪಕ್ಕೆ ಹೋಗಿ ಅವಳನ್ನು ಮದುವೆ ಆಗಬೇಕು ಅಂತ ಬಹಳ ಉತ್ಸಾಹದಿಂದ ಕೂತಿದ್ದ ಪಾಪ ಅವನು. ಯಾವಾಗ ಯಾರು ಕೆಲವು ಕೆಟ್ಟ ಸುದ್ದಿಗಳನ್ನು, ಕೆಟ್ಟ ವಿಚಾರಗಳನ್ನು ಹೇಳಲಿಕ್ಕೆ ಮುಂದಾಗಿ ಬರ್ತಿರ್ತಾರಲ್ಲ, ಇಂಥ ದುಷ್ಟರಿಗೆ ಅದೇ ಆಗ್ಬೇಕು ಅಂತ ಹೇಳಿ ಒಬ್ಬ ಓಡ್ತಾ ಬಂದ. ಶಿಶುಪಾಲ ಅಂತ ಓದಿರ್ದ. ಓ ರುಕ್ಮಿಣಿ ಬಂದ್ಲಾ, ನಾನು ಬರ್ಬೇಕಾ ಮಂಟಪಕ್ಕೆ? ಎಲ್ಲಿ ಮಂಟಪಕ್ಕೆ ಬರ್ತಿ? ಮುಗೀತೆಲ್ಲ ಕ್ಯಾನ್ಸಲ್ ಆಯ್ತು. ರುಕ್ಮಿಣಿ ಕೃಷ್ಣನ ಜೊತೆ ಹೋಗ್ಬಿಟ್ಟಿದ್ದಾನೆ. ಕೃಷ್ಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತಂದ್ರೆ ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಮೈಯೆಲ್ಲ ಬೆವತ್ತು ಹೋಗಿದೆ, ಮೈ ಮೇಲೆ ಎಚ್ಚರ ತಪ್ಪಿದೆ. ಇಷ್ಟೆಲ್ಲ ಆದಾಗ ಅವತ್ತೇ ಅವನೇನಾಗಬೇಕು? ಕೃಷ್ಣ ಯದ್ಯಪಿ ಆಗುವ ಹೆಂಡತಿ, ಅದರಲ್ಲಿಯೂ ಶತ್ರು ಆದ ಕೃಷ್ಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಇನ್ನು ಹೆಚ್ಚು ಸಂಕಟ ಆಗಿದೆ, ಬಹಳ ಸಮಸ್ಯೆ ಆಗಿದೆ. ಆಗ ಶಿಶುಪಾಲ ಬಂದು ಆ ಕಡೆ ಎಲ್ಲ ರಾಜರು ಸೋಲಿಸಿ, ಕೃಷ್ಣನಿಂದ ಸೋತು ಕೃಷ್ಣ ಸೋಲಿಸಿ ಮುಂದೆ ಸಾಗಿದ್ದಾನೆ. ಅವರೆಲ್ಲ ತಿರುಗಿ ತಳಮುಖ ಹಾಕೊಂಡು ಬಂದಿದ್ದಾರೆ. ಶಿಶುಪಾಲನಿಗೆ ಯಾರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾ ಬರ್ತೇನೆ ಅಂತ ಹೇಳಿದೆ, ನೀವೆಲ್ಲರೂ ತಡದ್ರಿ, ಹೋದವರು ಎಲ್ಲ ಸೋತ್ ಬಂದಿದ್ದೀರಿ, ರುಕ್ಮಿಣಿ ನನಗೆ ಸಿಗಲಿಲ್ಲ ಅಂತ ಪಾಪ ಬಹಳ ಕಷ್ಟದಲ್ಲಿ ಇದ್ದಾಗ ಆಗ ಬಹು ಪುರುಷಾರ್ಥೂಲ ದೌರ್ಬಸ್ಯಮಿದಂ ತ್ಯಜ. ನೋಡು, ಇವತ್ತು ಪ್ರಿಯ ಅಪ್ರಿಯವಾದದ್ದು ಯಾವುದು ನಮ್ಮ ಕೈಯಲ್ಲಿಲ್ಲ, ಎಲ್ಲ ದೇವರ ಕೈಯಲ್ಲಿದೆ. ತತ್ವೋಪದೇಶ ಮಾಡ್ತಾನೆ. ಸ್ವತಂತ್ರನಾದವನು ಭಗವಂತ, ಅಸ್ವತಂತ್ರನಾದವರು ನಾವು. ಹಾಗಾಗಿ ಇವತ್ತು ಕೃಷ್ಣನ ಕೈಯಲ್ಲಿ ಲಕ್ಕಿದೆ. ಅವನ ದೈವ ಚಲೋಗಿದೆ, ಅವನ ದೈವ ಚೆನ್ನಾಗಿದೆ. ಹಾಗಾಗಿ ಎಲ್ಲನೂ ಅವನಿಗೆ ಜಯವಾಗ್ತಾ ಇದೆ. ನನ್ನನ್ನು ನೋಡು ಕಲಿ ನೀನು. 18 ಬಾರಿ ಯುದ್ಧ ಮಾಡಿದ್ದೇನೆ, ಅಷ್ಟು ಆಗ್ಬಿಟ್ಟಿರ್ತಾನೆ, ತಿರುಗಿ ಯುದ್ಧ ಆಡ್ಬಿಟ್ಟಿರ್ತಾನೆ ಅವನು. 18 ಬಾರಿ ಯುದ್ಧ ಮಾಡಿದ್ರು ಕೃಷ್ಣನ ಜೊತೆಗೆ ಸೋತ್ ಹೋದ್ರು ನಾ ಏನು ಆತ್ಮಹತ್ಯೆ ಮಾಡ್ಕೊಂಡ, ಸಾಯ್ಲಿಕ್ಕೆ ಉದ್ಯುಕ್ತನಾದನ? ಇಲ್ಲ. ಇವತ್ತಿಲ್ಲ ನಾಳೆ ನನಗೆ ಜಯ ಸಿಗ್ತದೆ ಅಂತ ವಿಶ್ವಾಸದಲ್ಲೇ ಇದ್ದೇನೆ ನಾನು. ಹಾಗೆ ನೀನು ವಿಶ್ವಾಸವನ್ನು ಕಳೆದುಕೊಳ್ಬೇಡ. ಕೃಷ್ಣ ಸೋಲ್ತಾನೆ, ಆಗ ನಿನ್ನ ರುಕ್ಮಿಣಿ ನೀನು ಸಿಗ್ತಾಳೆ. ಅವನು ರುಕ್ಮಿ ಹೇಳ್ತಾನೆ, ಅಲ್ಲಿವರೆಗೆ ನಾನು ರುಕ್ಮಿಣಿಯನ್ನು ಕರೆದುಕೊಂಡು ಬರುವುದಿಲ್ವೋ ಅಲ್ಲಿವರೆಗೆ ನಾನು ಗುಂಡಿನ ಪುರಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತಂದಾಗ ಹೋದ. ಆಗ ಕೃಷ್ಣ ಅಂತ ಅಂದ. ಕೃಷ್ಣ ನಿಂತ. ಬಲರಾಮ ದೇವರು ಆಚೆಯಿಂದ ಸೈನ್ಯ ತೆಗೆದುಕೊಂಡು ಬರ್ತಿದ್ದಾರೆ. ರಾತ್ರೋರಾತ್ರಿ ಕೃಷ್ಣ ಎಂದು ಪಲಾಯ ಅಂದ್ರೆ ವೇಗವಾಗಿ ಹೊರಟ್ನ. ಕೃಷ್ಣ ಏನೋ ಒಂದು ಘನಕಾರ್ಯ ಮಾಡ್ಲಿಕ್ಕೆ ಹೊರಟಿದ್ದಾನೆ, ಏನೋ ಕಿತಾಪತಿ ಮಾಡ್ತಾನೆ, ಅವನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅವನ ಮಾರ್ಗದಿಂದಲೇ ಕೃಷ್ಣ ಅಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ದಾನೆ. ಇವರು ಸೈನ್ಯವನ್ನು ಹಿಂಬಾಲಿಸಿಕೊಂಡೆಲ್ಲ ಬರಬೇಕಲ್ಲ. ಇವರು ಈ ಕಡೆ ಕೃಷ್ಣ ಎಲ್ಲ ಮುಗಿಸ್ಕೊಂಡು ಹೋಳುಗ ಪೊಲೀಸರಿದ್ದಂತೆ ಆದವ ಬಲರಾಮ. ಎಲ್ಲ ಮುಗಿಸ್ಕೊಂಡು ಇದ್ದಾಗ ಪೊಲೀಸರು ಬರ್ತಾರಲ್ಲ, ಹಾಗೆ ಬಲರಾಮ ಎಲ್ಲ ಮುಗಿದಿತ್ತು. ರುಕ್ಮಿಣಿ ಮಾತ್ರ ಜಗಳಾಡ್ತಾ ಇದ್ದ. ಆಗ ರುಕ್ಮಿಣಿಯನ್ನ ಸೋಲಿಸಿ ಅವನನ್ನು ಕೊಂದೇ ಹಾಕಬೇಕು ಅಂತಂದಾಗ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾಳೆ, ಏನಾದರೂ ದುಷ್ಟ ಆದರೆ ನನಗೀಗ ಬಂಧು ಇದ್ದಾನೆ, ಅಣ್ಣನಾಗಿದ್ದಾನೆ. ಈ ಶುಭ ಸಮಯದಲ್ಲಿ ನೀವು ಅವನನ್ನು ಕೊಲ್ಬೇಡ, ಮುಂದೆ ಅವನನ್ನು ಸಂಹಾರ ಮಾಡುವ, ಈಗ ಅವನು ಬಿಟ್ಟು ಬಿಡು ಅಂತಂದಾಗ ಪಂಚಚೂಡೆಯನ್ನ ಮಾಡಿ ಅವಮಾನ ಮಾಡಿ ಕತ್ತೆ ಮೆರವಣಿಗೆ ಮಾಡಿ ಕಳಿಸ್ತಾನೆ ಕೃಷ್ಣವನು, ಹೋಗಿ ನೀನು ಅಂತ. ಆಗ ಇವನು ಯಾರೂ ಒಂದು ಜನ ಗುರುತಿಡ್ಲಿಲ್ಲ. ಭಾರಿ ಬೀಸಿ ಪ್ರತಿಜ್ಞೆ ಮಾಡಿಕೊಂಡು ಕೃಷ್ಣನನ್ನು ಸೋಲಿಸಿ ನನ್ನ ತಂಗಿಯನ್ನು ಕರ್ಕೊಂಡು ಬರ್ತೇನೆ ಅಂತ ಹೋದವನು ಕತ್ತೆ ಮೇಲೆ ಕೂತು ಪಂಚಚೂಡೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಊರಿನ ಹೊರಗಿರಬೇಕು ಅಂತ ವಿಚಾರ ಮಾಡಿದ್ದ. ಒಳಗೆ ಬಂದ. ಆ ಸಮಯದಲ್ಲಿ ಬಹಳ ಚತುರಂಗ ಸೈನ್ಯದಿಂದ ಕೃಷ್ಣನನ್ನ ರುಕ್ಮಿಣಿಯನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ
ಮಥುರಾಪಟ್ಟಣದಲ್ಲಿ ಬಹಳ ವೈಭವದಿಂದ ಮೊದಲೇ ಬಲರಾಮ ದೇವರೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಭಾರಿ ತೋರಣಗಳನ್ನು ಮಾಲೆಗಳನ್ನು ಕಟ್ಟಿ ಮಂಟಪಗಳನ್ನು ತಯಾರು ಮಾಡಿ ಎಲ್ಲ ರಾಜರು, ಋಷಿಗಳು, ಗಂಧರ್ವರು, ದೇವತೆಗಳು, ಬ್ರಹ್ಮದೇವರು ಮೊದಲು ಮಾಡಿಕೊಂಡು ಎಲ್ಲರೂ ಆಕಾಶದಲ್ಲಿ ನಿಂತು ಈ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ಸಮಯವನ್ನ ಎಲ್ಲರೂ ಕಣ್ತುಂಬಿಕೊಂಡು ಸಂತೋಷದಿಂದ ಆಶೀರ್ವಾದ ಮಾಡುವ ದ್ವಾರ ಕೃಷ್ಣನಿಂದ ಆಶೀರ್ವಾದ ಪಡೆದು ಈ ಮಂಗಳಕರವಾದಂತಹ ಈ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನು ನೋಡಿದ್ದಾರೆ, ನಡೆಸಿದ್ದಾರೆ. ಹಾಗಾಗಿ ಅಂತ ಕೃಷ್ಣ ರುಕ್ಮಿಣಿ ತಾವು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯಾವಿಯೋಗಿಯಾದವಳು ಕೃಷ್ಣ, ನಿತ್ಯಾವಿಯೋಗಿಯಾದವಳು ರುಕ್ಮಿಣಿ. ಅವರಿಗೇನು ಇವತ್ತು ಮದುವೆ ಆಗಿದೆ ನಾಳೆ ಮದುವೆ ಆಗ್ತದೆ ಅಂತ ಇಲ್ಲ, ಯಾವಾಗಲೂ ಜೊತೆಗೆ ಇರೋರು ವಿವಾಹಿತರೇ ಅವರು. ಅವರ ವಿವಾಹಗಳನ್ನು ಕೇಳೋದ್ರಿಂದ ನಮ್ಮೆಲ್ಲರಿಗೂ ಕಲ್ಯಾಣ ಉಂಟಾಗ್ತದೆ, ಎಲ್ಲ ದೌರ್ಭಾಗ್ಯಗಳು ಕಳೀತಾವೆ, ಅನಿಷ್ಟಗಳು ನಾಶವಾಗ್ತದೆ, ಇಷ್ಟಾರ್ಥ ಮನೋಬಲಿಷ್ಠವಾದ ಕಾಮನೆಗಳು ಅನೇಕ ಜನರಿಗೆ ಅನೇಕ ಇರ್ತದೆ. ಭೂಮಿಯಲ್ಲಿದ್ದವರಿಗೆ ನಾವೆಲ್ಲರೂ ಅತೃಪ್ತರು. ಹಾಗಾಗಿ ದೇವರು ನಮ್ಮನ್ನು ತೃಪ್ತಿಪಡಿಸಬೇಕಂತೆ ಈ ಎಲ್ಲ ಕಲ್ಯಾಣಗಳ ಮಾಡಿಕೊಂಡು ನಮಗೆ ಈ ಭಾಗ್ಯವನ್ನು ದೀಪಾಲಿಸ್ತಾ ಇದ್ದಾನೆ. ಹಾಗಾಗಿ ಈ 7 ದಿನಗಳ ಕಾಲ ಬೆಳಗ್ಗೆ ಏನು ನಾವು ಶ್ರೀಮದ್ ಭಾಗವತ ದಶಮಸ್ಕಂದ ಪೂರ್ವಾರ್ಧವನ್ನು ಪುರಾಣವನ್ನು ಹೇಳಬೇಕು ಅಂತ ಹೇಮಂತಾಚಾರ್ಯರು ಫೋನ್ ಮಾಡಿ ನನಗೆ ಹೇಳಿದರು. ಹಾಗಾಗಿ ಅವಶ್ಯ ಆಗಲಿ ಅಂತ ನಾನು ಬಂದೆ. ಅನೇಕ ಜನರಿಗೆ ಇಲ್ಲಿ ಭಾಗವತವನ್ನು ಮಹಾಭಾರತವನ್ನು ಹೇಳಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಕಾರ್ಯ ಇದು. ಸಾಮಾನ್ಯವಾಗಿ ಊಟಕ್ಕೆ ಹಾಕುವುದು ಎಷ್ಟು ದೊಡ್ಡ ಕಾರ್ಯ ಅಲ್ಲ, ಅದಕ್ಕೆ ಬ್ರಾಹ್ಮಣರಿಗೆ ಸಂತೋಷ ಪಡಿಸುವುದು, ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಅನ್ನ ಸಂತರ್ಪಣೆ ಮಾಡಿ ದಕ್ಷಿಣ ದಾನ ಧರ್ಮಗಳನ್ನು ಮಾಡಿ ಎಷ್ಟು ಸಂತೋಷ ಪಡಿಸುವುದು ಎಷ್ಟು ದೊಡ್ಡ ಕೆಲಸವೋ ಅದಕ್ಕಿಂತ ಒಂದು 100 ಪಟ್ಟು ಹೆಚ್ಚಿನ ಕಾರ್ಯ ಅಂತಂದ್ರೆ ಈ ಜ್ಞಾನಸತ್ರಾದಿಗಳು. ಈ ಜ್ಞಾನಸತ್ರಗಳು ಈ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಹೇಮಂತಾಚಾರ್ಯರ ಆಧ್ವರ್ಯದಲ್ಲಿ ಈ ಎಲ್ಲ ದೊಡ್ಡದಾದ ಜ್ಞಾನಸತ್ರ ನಡೀತಾ ಇದೆ. ಹಾಗಾಗಿ ಅವರು ಹೇಳಿದ್ದಕ್ಕೆ ನಾನು ಬಂದೆ. ಇಲ್ಲಿ ಹೇಳುವ ಸೌಭಾಗ್ಯ ನನಗೂ ಕರುಣಿಸಿತು. ಹಾಗಾಗಿ ಅವರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ. ಅವ್ರ ಕರ್ತೃತ್ವ ಶಕ್ತಿನೂ ಬಹಳ ಭಯಂಕರ. ನೀವು ಎಲ್ಲ ಅನುಭವಿಸಿರ್ತೀರಿ. ನಾವು ವಿದ್ಯಾಪೀಠದಲ್ಲಿದ್ದು ನೋಡಿದ್ದೇವೆ. ಇಲ್ಲಿ ಹೊರಗೆ ಬಂದ ಮೇಲೆ ಅದು ಹೆಚ್ಚಿಗೆ ವಿಶ್ವರೂಪ ತಾಳಿತು. ಎಲ್ಲೆಲ್ಲಿ ಹೋಗ್ತಾರೋ ಅವರು ಎಲ್ಲ ಕಡೆಗೆ ಒಂದು ಅವ್ರ ವಿಶ್ವರೂಪ, ಒಂದು ಛಾಪ್ ಅಂತಾರಲ್ಲ, ಅದನ್ನು ಮೂಡಿಸ್ತಾರೆ. ಎಲ್ಲರಿಗೆ ಅನುಕೂಲ ಮಾಡ್ತಾರೆ. ತಾವು ಸಾಧಕರು, ಇನ್ನೊಬ್ಬರಿಗೂ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ಅಣ್ಣನ ಸ್ಥಾನದಲ್ಲಿ ಇದ್ದು ಅವರೆಲ್ಲ ನಮಗೆ ಈ 7 ದಿನಗಳ ಕಾಲ ಯಾವ ಅವ್ಯವಸ್ಥೆ ಇಲ್ಲದಿದ್ದಂತೆ ಪೂರ್ಣ ವ್ಯವಸ್ಥೆಯನ್ನು ಮಾಡಿ, ಅವರ ಮನೆಯವರು ಕೂಡ ಹಾಗೆ ಪಾಪ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಪ್ರವಚನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಭಾಗ್ಯ ಅಂತ ತಿಳಿಸ್ತಾ ಅವರಿಗೆ ನಮಸ್ಕಾರವನ್ನು ತಿಳಿಸ್ತೇನೆ. ಈ ಎಲ್ಲ ಪ್ರವಚನಗಳನ್ನು ಹೇಳಬೇಕು ಅಂದರೆ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಇದ್ರೇನೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ಆಶೀರ್ವಾದ ಮಾಡಿ ಅವರಲ್ಲಿ ಇಟ್ಟುಕೊಂಡು ವಸನ ಅನ್ನ ವಸತಿಗಳನ್ನು ಕೊಟ್ಟು ವಿದ್ಯಾದಾನ ಮಾಡಿ ಅಂತಹ ಮಾಮೂಲಿ ಆಚಾರ್ಯರಿಗೆ ಅನಂತ ನಮಸ್ಕಾರಗಳು. ಈ ಸ್ಥಾನ ಇದ್ದಿದ್ದಿಲ್ಲ ಅಂದರೆ ಹೇಳಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಎಲ್ಲ ಕಡೆಗೂ ಈಗಿನ ಗುರುಗಳಾದ ಜಗದ್ಗುರುಗಳಾದ ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಗಳ ಅನುಗ್ರಹ ಇಲ್ಲ ಅಂದರೆ ಏನೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅದ್ಭುತ ವ್ಯಕ್ತಿತ್ವ ಅವರದು. ಹಾಗಾಗಿ ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಮಾಡುತ್ತಾ ಕುಲಸ್ವಾಮಿಯಾದಂತಹ ಭಗವಂತನಿಗೆ ನಮಸ್ಕಾರ ಮಾಡಿ ಬಂದ ಎಲ್ಲ ಪುಣ್ಯವನ್ನು ನೀವು ಪ್ರತಿನಿತ್ಯ ಸ್ವಲ್ಪ ಜನ ಬರ್ತಿದ್ರಿ, ಸ್ವಲ್ಪ ಜನ ಬರ್ತಿದ್ದಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಯಾರು ಬಂದಿಲ್ಲೋ ಅವರೆಲ್ಲರೂ ಆನ್ಲೈನ್ನಲ್ಲಿ ಕೇಳಿದ್ರಿ. ಬಂದವರಿಗೆ ಎಷ್ಟು ಜನ ಇದ್ದಿರೋರಿಗಿಂತ ಹೆಚ್ಚು ಆನ್ಲೈನ್ನಲ್ಲಿ ಜನ ಕೇಳಿದ್ದಾರೆ. ಕೇಳಿದವರು ಎಲ್ಲರಿಗೂ ಕೂಡ ಅವರವರ ಮನೋಬಲಿಷ್ಠ ಕಾಮನೆಗಳು ಇರ್ತದೆ, ಇಷ್ಟಾರ್ಥಗಳಿರ್ತದೆ. ಹಾಗಾಗಿ ಅವರೆಲ್ಲ ಆ ಇಷ್ಟಾರ್ಥಗಳನ್ನು ಪಡೀಲಿ, ಸಿಗಲಿ ಅಂತ ಪೀಠದ ಮೇಲೆ ಕೂತಿದ್ದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರು ಎಲ್ಲ 12 ನಾನು ಒಂದು ಯಾರು ಏನಾರೇ ಸ್ಪಾನ್ಸರ್ ಮಾಡ್ತಾರೆ, ಒಬ್ಬರಿಗೆ ಯಾರಾದರೂ ಏನಾರು ಮಾಡ್ತಾರೆ ಅಂತ ಅದೇ ದೊಡ್ಡ ಮಾತು. ಇಂಥ ಜ್ಞಾನಗಳಲ್ಲಿ ಮುಂದೆ ಬರುವುದು ಬಹಳ ಅಪರೂಪ ವಿಷಯ. ಅಂಥದ್ದು 12 ತಿಂಗಳು ಅಂದರೆ 12 ಸ್ಕಂದ ತಿಂಗಳು, 12 ಸ್ಕಂದಗಳು ಯಾರೇ ಬಂದು ಪ್ರವಚನ ಹೇಳಿ, ದಶಮಸ್ಕಂದ ಅದರೊಳಗೂ ಪೂರ್ವಾರ್ಧ ಉತ್ತರಾರ್ಧ ಅಂದರೆ 13 ಆಯ್ತು. ಹೀಗೆ ಎಷ್ಟು ಜನ ಕರೆಸ್ರಿ ಯಾರಾದರೂ ಬರಲಿ, ಜ್ಞಾನ ಕಾರ್ಯ ನಡೀಲಿ ಅಂತನ್ನುವ ದೊಡ್ಡ ಔದಾರ್ಯ ಅವರಿಗೆ ದೇವರು ಎಲ್ಲ ವಿಧವಾದ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತರೋತ್ತರ ಇತೋಪಿ ಅತಿಶಯವಾದಂತಹ ಮತ್ತೆ ಎಲ್ಲ ವಿಧವಾದ ಸೌಖ್ಯಗಳನ್ನು ಪರಮಾತ್ಮ ಕೊಡಲಿ. ವಿಶೇಷವಾಗಿ ಎಲ್ಲದಕ್ಕಿಂತ ನಾವು ಎಷ್ಟು ದಿವಸ ಕೇಳಿದ್ದು ಅದರ ಸಾರ್ಥಕತೆ ಏನು ಅಂದರೆ ಜ್ಞಾನ ಭಕ್ತಿ ಹರೇಸ್ತೃಪ್ತಿ ವಿನಾ ವಿಷ್ಣುರಪಿ ಕ್ವಚಿತ. ಲೌಕಿಕವಾದ ಫಲಗಳನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ, ಕೊಡ್ಲಿ ಅಂತ ಪ್ರಾರ್ಥನೆ. ಆದರೆ ಅಲೌಕಿಕವಾದ ಫಲಗಳನ್ನು ದೇವರು ತಲೆ ಒಡೆದುಕೊಂಡ್ರೂ ಕೊಡುವುದಿಲ್ಲ. ಅಂಥದ್ದು ಮೊದಲು ದೇವರು ಕೊಡಬೇಕು ಅಂತ ಗುರುಗಳ ದ್ವಾರ, ಸತ್ಯಾತ್ಮ ತೀರ್ಥರ ದ್ವಾರ
ಕುಲಸ್ವಾಮಿಯಾದ ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾ ಈ ಫಲವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಮಕರ್ತ ಹರಿಕರ್ತ ತತ್ಪೂಜಾ ಕ್ರಮಜಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವ ವಿಷ್ಣೋ ಸ್ತುತಿಕರ ಸದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.